ನಮಸ್ಕಾರ ಗೆಳೆಯರೆ. ಇವತ್ತೊಂದು ನಮ್ಮ ಜೀವನದಲ್ಲಿ ನಡೆದಿರುವ, ಅಂದರೆ ನಾನು ವಿಜ್ಞಾನಿಯಾಗಿ ಒಂದು ಕಂಡು ಹಿಡಿದಿರುವ ಒಂದು ಬಹಳ ಬಹಳ ಒಳ್ಳೆಯ ವಿಚಾರ, ಅದರ ಒಂದು ಕತೆ ಮಾಡಿ ಹೇಳ್ಕೊಡ್ತೇನೆ. ವಿಜ್ಞಾನಿ ಅಂದರೆ ಇದ್ದಿದ್ದಂಗೆ ನೋಡೋದು, ಏನು ಕಾಣ್ತಾ ಇದೆಯೋ ಅದನ್ನೇ ನೋಡೋದು. ಧಾರ್ಮಿಕ, ಸಾಮಾಜಿಕ, ವೈಚಾರಿಕ, ಜಾತ್ಯತೀತ ಇದೆಲ್ಲ ವಿಷಯಗಳನ್ನು ತಲೆಯಿಂದ ದೂರ ಇಟ್ಟು ನೋಡೋದು. ಸರಿನಾ? ಸೊ ಒಂದು 15-16 ವರ್ಷದ ಹಿಂದೆ ಸೋರಿಯಾಸಿಸ್ ರೋಗ ಸಲುವಾಗಿ, ಸೋರಿಯಾಸಿಸ್ ಅಂದರೆ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳಾಗಿ ತುರಿಕೆ ಆಗೋದು, ಹೊಟ್ಟಾಗೋದು, ಆಮೇಲೆ ಜಾಯಿಂಟ್ಸ್ ಪೇನ್ ಆಗೋದು, ಇದೆಲ್ಲ ಆಗ್ತದೆ. ನಿಮ್ಗೆ ಗೊತ್ತೇ ಇದೆ, ಭಾಳ ಕಾಮನ್ ಆಗಿದೆ ಈಗ. ಸೊ ಅದರ ಸಲುವಾಗಿ ನಾಟಿ ಔಷಧಿ ಹುಡುಕ್ತಾ ಇದ್ವಿ. ನನ್ನ ಹೆಂಡತಿ ಸಾವಿತ್ರಿಗೆ ಅದು ಭಾಳ ದಿವಸದಿಂದ ಇತ್ತು. ಅವಳಿಗೆ ಔಷಧಿ, ಗುಳಿಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಸೊ ಊಟದಲ್ಲಿ ಕಂಟ್ರೋಲ್ ಮಾಡಿಕೊಂಡು ಕೆಲವೊಂದು ಎಣ್ಣೆಗಳು ಬಳಸಿ, ಅಲೋವೆರಾ ಬಳಸಿ, ಲೋಳಸರಿ ಬಳಸಿ ಅದನ್ನು ಅವಳು ಕಂಟ್ರೋಲಲ್ಲಿ ಇಟ್ಟಿದ್ಲು. ಸೊ ಹೀಗೆ ಹುಡುಕ್ತಾ ಒಂದು ಕಾಕಿನಾಡ, ಆಂಧ್ರ ಪ್ರದೇಶ್ ಕಾಕಿನಾಡದಲ್ಲಿ ಡಾಕ್ಟರ್ ಅನಿಶೆಟ್ಟಿ ತಮ್ಮಯ್ಯ ಅಂತಿದ್ದಾರೆ. ಅವರು ರಿಟೈರ್ಡ್ ಸೈಂಟಿಸ್ಟ್. ಸೊ ನಮ್ಮ ಥರನೇ ಸೈಂಟಿಸ್ಟ್ ಇದ್ದಾರಲ್ಲ ಅಂಥೇಳಿ ಒಳ್ಳೆಯ ಒಂದು ಇಮೇಲ್ ಹಾಕಿದೆ ಅವರಿಗೆ. ಆಯಿತು ಸರಿ ಬರ್ರಿ ಅಂತ ಹೇಳಿದ್ರು. ಸೊ ಅವರು ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಸಂಜೀವಿನಿ ಅಂತ ಒಂದು ಔಷಧಿ ಮಾಡಿ ಕೊಡ್ತಾಯಿದ್ರು. ಅದು ಸೋರಿಯಾಸಿಸ್ಗೆ ಭಾಳ ಎಫೆಕ್ಟಿವ್. ಸೊ ಅದನ್ನು ನಾವು ಬಳಸಿದ್ವಿ. ಅವರು ಹೇಳಿದ ಹಾಗೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ. ಸಾವಿತ್ರಿಗೆ ಸೋರಿಯಾಸಿಸ್ ಸಂಪೂರ್ಣವಾಗಿ 2 ತಿಂಗಳಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಇನ್ನೂ ಇದೆ, ಇದು ಈ ಘಟನೆ ಆಗಿ 14 ವರ್ಷ ಆಗಿದೆ, ಬಟ್ ಇನ್ನೂ ಸೋರಿಯಾಸಿಸ್ ಇದೆ. ಸ್ವಲ್ಪ ಎಲ್ಲೋ ಊಟದಲ್ಲಿ ತಪ್ಪದಾಗ, ಸ್ಟ್ರೆಸ್ ಆದಾಗ, ಒತ್ತಡ ಆದಾಗ, ಇಲ್ಲ ವಾತಾವರಣ ತುಂಬ ಚೇಂಜ್ ಆದಾಗ ಎಲ್ಲೋ ಒಂದು ಸಣ್ಣದು ಬರ್ತದೆ. ಸೊ ಅದು ಕಂಪ್ಲೀಟ್ಲಿ ಹೋಗಿದೆ ಅಂತ ನಾವು ಹೇಳ್ಬೋದು. ಹಳೇದು ಮೊದಲನೇದು ಎಲ್ಲಿತ್ತೋ ಆ ಭಾಗದಲ್ಲಿ ಒಂದು ಸಣ್ಣದು ಬರ್ತದೆ, ಆಯಿತಾ? ಸೊ ಇದಾದ ಮೇಲೆ ನಾವು ಸರಳ ಜೀವನದ ಕಡೆಗೆ ಬದುಕೋ ದಾರಿ ಹುಡುಕ್ತಾ ಇದ್ವಿ. ಯಾಕೆ ಇದು ಜನರಿಗೆ ನಾವು ಇದನ್ನೇ ಕೂಡ ಮಾಡಿ ಕೊಡಬಾರ್ದು, ಭಾಳ ಜನರಿಗೆ ಇದು ಯೂಸ್ ಆಗುತ್ತಲ್ಲ ಅಂಥೇಳಿ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಭಾಳ ಜನ ಇದರ ಲಾಭ ಪಡ್ಕೊಂಡ್ರು, ಸೋರಿಯಾಸಿಸ್ ಕಡಿಮೆ ಮಾಡಿಕೊಂಡ್ರು. ಮತ್ತು ಒಂದು ಏನೋ ನಂಬಿಕೆ, ಅವರಿಗೆ ನಮ್ಮ ಮೇಲೆ ನಂಬಿಕೆ ಬೆಳೀತಾ ಇತ್ತು. ನಮ್ಮ ಗುರುಗಳು ಸೋರಿಯಾಸಿಸ್ ಮತ್ತು ಅದರ ಥರ ಇರುವಂಥ ಕೆಲವೊಂದು ರೋಗಗಳ ಬಗ್ಗೆ ಅಷ್ಟೇ ಹೇಳಿದರು. ಆದರೆ ನಾನು ವೈಜ್ಞಾನಿಕ ವಿಚಾರ ಇರೋದರಿಂದ ಅದನ್ನು ಬೇರೆ ಎಲ್ಲ ರೋಗ ಇರೋರಿಗೆ, ಮೂಲವ್ಯಾಧಿ, ಡಯಾಬಿಟೀಸ್, ರುಮೆಟಾಯ್ಡ್ ಬರ್ತಾ ಇದ್ದರು ಜನರು, ಪಾಪ ನಂಬ್ಕೊಂಡು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ, ಅವರಿಗೆಲ್ಲ ಹೋಗಕ್ಕೆ ಗೊತ್ತಿಲ್ಲ. ಸೊ ನಾನು ಪ್ರಯೋಗ ಮಾಡ್ತಾ ಇದ್ದೆ. ಆಯಿತು ತೊಗೊಳ್ರಿ, ನೋಡ್ರಿ ಏನಾಗ್ತದೆ ನೋಡೋಣ ಅಂತ. ಭಾಳ ಜನ ಬೇರೆ, ನನಗೆ ಡಯಾಬಿಟೀಸಲ್ಲಿ ಕಂಟ್ರೋಲ್ ಬಂದಿದೆ, ನನಗೆ ಮೂಲವ್ಯಾಧಿ ಕಡಿಮೆ ಆಯಿತು, ನನಗೆ ಬಿಳಿ ಮಚ್ಚೆ ಕಮ್ಮಿ ಆಯಿತು, ಇಸುಬು ಕಮ್ಮಿ ಆಯಿತು, ಹೀಗೆ ಎಲ್ಲ ಫೀಡ್ಬ್ಯಾಕ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ನನಗೆ ಭಾಳ ಖುಷಿ ಆಯಿತು. ಆದರೆ ಕೀಲು ನೋವುಗಳಲ್ಲಿ ಅದು ಅಷ್ಟು ಎಫೆಕ್ಟಿವ್ ಇರಲಿಲ್ಲ. ಕೊಬ್ಬರಿ ಎಣ್ಣೆ ಡೀಪಾಗಿ ಒಳಗೆ ಹೋಗೋದಿಲ್ಲ ಶರೀರದಲ್ಲಿ, ಚರ್ಮದಲ್ಲಿ ಅಷ್ಟೇ ಹೋಗ್ತದೆ. ಸೊ ಕೀಲಿ ನೋವಿನವರು ಬಂದಾಗ, ಸೊಂಟ ನೋವು, ಮೊಳಕಾಲು ನೋವು, ರುಮೆಟಾಯ್ಡ್ ಆರ್ಥರೈಟಿಸ್ ಇವರೆಲ್ಲ ಬಂದಾಗ ಬೇರೆ ಎಣ್ಣೆ ಬಳಸಿ ಅದೇ ಎಲೆ ಹಾಕಿ ಕೊಡೋಕ್ಕೆ ಶುರು ಮಾಡಿದೆ. ಬೇರೆ ಎಣ್ಣೆ ಅಂದರೆ ಎಳ್ಳು ಎಣ್ಣೆ, ಕರಿ ಎಳ್ಳು ಎಣ್ಣೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ಹಾಗೆ ಮತ್ತು ಜಾಯಿಂಟ್ ಪೇನ್ಸ್ ಇರೋರೆಲ್ಲ ಭಾಳ ಜನ ಬರೋಕ್ಕೆ ಶುರು ಮಾಡಿದ್ರು. ಮತ್ತು ಮುಂದೆ ಬರ್ತಾ ಅಸಿಡಿಟಿ ಇರೋರು, ಮೂಲವ್ಯಾಧಿ ಇರೋರು, ಹೊಟ್ಟೆಯಲ್ಲಿ ಹುಣ್ಣು, ತಿಂದಿದ್ದೆಲ್ಲ ಹೊರಗೆ ಬರ್ತಾ ಇದೆ, ಹೊಟ್ಟೆ ನೋಡಿ ಈಗ ಎಲ್ಲರೂ ಹೊಟ್ಟೆ ಊದ್ಕೊಂಡಿದೆ, ಇಷ್ಟು ದಪ್ಪ ಆಗಿದೆ ಎಲ್ಲರ ಹೊಟ್ಟೆ. ಸೊ ಅಂಥದಕ್ಕೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಏನು ಮಾಡಬೇಕೀಗ ಅಂತ ನನಗೆ ಬಹಳ ಬೇರೆ ಬೇರೆ ಔಷಧಿಗಳು ಮಾಡೋದು, ಮಾರೋದು, ಮನೆಯೆಲ್ಲ ಅದೇ ತುಂಬಿಡೋದು ನನಗಿಷ್ಟ ಇಲ್ಲ. ಸೊ ನಾನೇನು ಮಾಡಿದೆ, ಅದೇ ಔಷಧಿಯಲ್ಲಿ ಅದರಲ್ಲಿ ಅರ್ಧ ಕೊಬ್ಬರಿ ಎಣ್ಣೆ, ಅರ್ಧ ಎಳ್ಳೆಣ್ಣೆ, ಮತ್ತು ಅಂದರೆ 40% ಕೊಬ್ಬರಿ ಎಣ್ಣೆ, 40% ಎಳ್ಳೆಣ್ಣೆ, ಮತ್ತು 20% ಹರಳೆಣ್ಣೆ ಹಾಕೋಕ್ಕೆ ಶುರು ಮಾಡಿದೆ. ಹರಳೆಣ್ಣೆ ಅಂದರೆ ಔಡಲೆಣ್ಣೆ. ಫಸ್ಟ್ ಯೂಸ್ ಮಾಡಿರೋದು ಇದು ಯೆಲ್ಲೋ ಕಲರ್ ಇದೆ ನೋಡಿ, ಕೋಲ್ಡ್ ಪ್ರೆಸ್ ಮಷೀನಿಂದ ತೆಗೆದಿರೋದು ಇದು ಹರಳೆಣ್ಣೆ.
ಸೊ ಅದರಿಂದ ಶುರು ಮಾಡಿದ್ದ ಮೊದಲನೇ ಹಂತದಲ್ಲೇ ಪ್ರತಿಯೊಬ್ಬರ ಆ್ಯಸಿಡಿಟಿ, ಗ್ಯಾಸ್, ಮೂಲವ್ಯಾಧಿ ಈ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋದವು. ಈ ಸಮಸ್ಯೆಗಳು ಕಡಿಮೆ ಆದ ತಕ್ಷಣ ಬೇರೆ ಎಲ್ಲ ರೋಗಗಳು, ಅದು ಯಾವುದೇ ರೋಗ ಇರಲಿ, ಅದು ಆಟೋಮೆಟಿಕ್ಕಾಗಿ ಗುಣ ಆಗಕ್ಕೆ ಶುರು ಆಗ್ತದೆ. ಅದರಲ್ಲೆಲ್ಲ ರಿಪೇರ್ ಆಗಕ್ಕೆ ಶುರು ಆಗ್ತದೆ. ಹೊಟ್ಟೆಯಿಂದ ನೋಡಿ ಹೇಳ್ತಾರೆ, ಹೊಟ್ಟೆಯಿಂದ ಎಲ್ಲ ರೋಗ ಬರ್ತದೆ. ಅದೇ ಥರ ಹೊಟ್ಟೆ ಸರಿಯಾಗೋ ತನಕ ಯಾವ ರೋಗನೂ ಸರಿಯಾಗಲ್ಲ. ಸೊ ಇದ್ರ ಬಗ್ಗೆ ನಾನು ಇನ್ನೂ ತಿಳ್ಕೊಬೇಕು ಅಂತ ಸ್ವಲ್ಪ ಪ್ರಯತ್ನ ಪಟ್ಟೆ. ಆದಷ್ಟು ರಿಸರ್ಚ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ, ಓದಕ್ಕೆ ಶುರು ಮಾಡಿದೆ. ಸೊ ನಾನೇನು ನೋಡಿದೆ, ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಧರ್ಮ, ಜಾತಿ, ದೇಶ, ರಾಜ್ಯ, ಜನಾಂಗ, ಬುಡಕಟ್ಟು ಪ್ರತಿಯೊಂದು ಜನರಲ್ಲಿ ಹರಳೆಣ್ಣೆ ಬಳಸೋ ಇತಿಹಾಸ ಇದೆ. ಕೊಬ್ಬರಿ ಎಣ್ಣೆ ಕೆಲವೊಂದು ಜಾಗದಲ್ಲಿದೆ, ಶೇಂಗಾ ಎಣ್ಣೆ ಕೆಲವೊಂದು ಜಾಗದಲ್ಲಿದೆ, ಕುಸುಬಿ ಎಣ್ಣೆ ಕೆಲವೊಂದು ಜಾಗದಲ್ಲಿ, ಸಾಸಿವೆ, ಎಲ್ಲ ಕಡೆ ಯಾವ ಎಣ್ಣೆನೂ ಬಳಸಿಲ್ಲ, ಇದು ಒಂದೇ ಎಣ್ಣೆ. ಸೊ ಅದಕ್ಕೆ ನನಗೇನು ಅನಿಸ್ತು, ಇದರದ್ದು ಬಹಳ ಮಹತ್ವ ಇದೆ. ಗಾಳಿ, ನೀರು ಬಿಟ್ಟರೆ ಮತ್ತು ಬೇರೆ ಮೂರನೇ ವಸ್ತು ಎಲ್ಲರೂ ಬಳಸ್ತಾ ಇರೋದು ಹರಳೆಣ್ಣೆ. ಇದು ನಾನು ನೋಡಿದೆ. ಆದರೆ ಇತ್ತೀಚೆಗೆ ಇದರ ಸುದ್ದಿ ಇಲ್ಲ, ಮಾತಿಲ್ಲ, ಸಿಗೋದು ಇಲ್ಲ. ಇದು ಮಾರ್ಕೆಟಲ್ಲಿ ರಿಫೈನ್ಡ್ ಕೆಟ್ಟ ಹೊಲಸಿರೋದು ಸಿಗ್ತದೆ, ಅದು ಹರಳೆಣ್ಣೆ ಇಲ್ಲೇ ಇಲ್ಲ. ಸೊ ನಾನು ಅದನ್ನು ಓದಕ್ಕೆ ಶುರು ಮಾಡಿದೆ, ನೋಡೋಕ್ಕೆ ಶುರು ಮಾಡಿದೆ. ಸೊ ನನಗೆ ಕೆಲವೊಂದು ವಿಷಯಗಳು ತಿಳಿತಾ ಹೋಯಿತು. ಮೊದಲನೇದು, ನಮ್ಮ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಾತಿ ಧರ್ಮದಲ್ಲಿ ಹರಳೆಣ್ಣೆ ಅವರೇ ಮನೆಯಲ್ಲಿ ಸ್ವಂತ ತನ್ನ ಕೈಯಿಂದ ರೆಡಿ ಮಾಡ್ತಾ ಇದ್ರು. ಮೊದಲು ನಿಮಗೆ ಹರಳೆಣ್ಣೆದು ಸಿಗ್ತದೆ ನೋಡಿ, ಇದು ಹರಳೆಣ್ಣೆ. ಹರಳು, ಕ್ಯಾಸ್ಟರ್, ಎರಂಡಿ, ಔಡಲ್, ಆಮುದಂ ನೋಡಿ, ಅದರ ಕಾಯಿಗಳು. ಇದು ನಮ್ಮ ಗಾರ್ಡನಿಂದ ಈಗಲೇ ತಂದಿದ್ದು, ಫ್ರೆಶ್. ಅದರದ್ದು ಒಣಗಿದ್ದ ಬೀಜಗಳು ಹಿಂಗಾಗ್ತದೆ, ಅದರಲ್ಲಿ ಬೀಜ ಇದೆ, ಮತ್ತು ಅದರ ಕಾಯಿಗಳು. ಕಾಯಿಗಳು, ಓಕೆ. ಸೊ ಅದರ ಕಾಯಿಗಳು ವಿಷ ಇರ್ತದೆ, ತಿನ್ನಬಾರ್ದು ಅಂತ ಹೇಳ್ತಾರೆ. ಹೌದು, 100% ಕರೆಕ್ಟ್, ಅದು ವಿಷ ಇರ್ತದೆ ಅದರಲ್ಲಿ. ಆದರೆ ನಾವು ಎಣ್ಣೆ ತೆಗಿಬೇಕಾದ್ರೆ ಏನು ಬಿಸಿ ಮಾಡ್ತೀವಲ್ಲ, ಆ ಬಿಸಿ ಮಾಡೋ ಪದ್ಧತಿಯಲ್ಲಿ ವಿಷ ಎಲ್ಲ ಸಂಪೂರ್ಣವಾಗಿ ಹೋಗ್ತದೆ. ರೆಸಿನ್ ಅನ್ನೋ ವಿಷಯ ಇರ್ತದೆ ಇದರಲ್ಲಿ. ಸೊ ನೋಡಿ, ಈ ಸಿಪ್ಪೆಯಲ್ಲಿ ಇರ್ತದೆ, ಅದು ಈ ಕವಚದಲ್ಲಿ ಇರ್ತದೆ. ಈ ಸಿಪ್ಪೆ ಜೊತೆ ತಿಂದರೆ ಅದು ಬಹಳ ವಿಷಕಾರಿ, ಹೊಟ್ಟೆ ಎಲ್ಲ ಕೆಡ್ತದೆ, 1-2 ದಿವಸ ಭೇದಿ ಆಗ್ತದೆ, ಆಯಿತಾ. ಸೊ ಆದರೆ ಇದು ನೋಡಿ, ಇದು ಸಿಪ್ಪೆ ತೆಗೆದೀನಿ, ಇದು ಆರಾಮಾಗಿ ತಿನ್ಬೋದು, ಏನೂ ಸಮಸ್ಯೆ ಇಲ್ಲ, ಶೇಂಗಾ ಇದ್ದಂಗೆ ಇರ್ತದೆ, ಸರಿನಾ. ಸೊ ಎಣ್ಣೆ ಬರೋದು ಇದರಿಂದ, ಸಿಪ್ಪೆಯಿಂದಿಲ್ಲ. ಸೊ ಇದು ಹರಳು ಗಿಡ ಆಯಿತು. ಆಮೇಲೆ ಅದರಿಂದ ತೆಗೆದಿರುವ ಎಣ್ಣೆ ನೋಡಿ ಎಷ್ಟು ಜೇನು ಇದ್ದಂಗಿದೆ, ಒಳ್ಳೆ ಬಣ್ಣ, ಗಟ್ಟಿ ಕಪ್ಪು ಚಾಕ್ಲೇಟ್ ಬಣ್ಣ, ಜೇನಿದೆ, ಗಟ್ಟಿ, ಎಲ್ಲಕ್ಕಿಂತ ಗಟ್ಟಿ ಎಣ್ಣೆ ಇದು, ಎಲ್ಲಕ್ಕಿಂತ ದಪ್ಪ ಎಣ್ಣೆ ಇದು, ಸರಿನಾ. ಸೊ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಹರಳೆಣ್ಣೆ ನೆಕ್ಕಿಸ್ತಾ ಇದ್ರು ನಾಲ್ಗೆಗೆ. ಅದರ ಹೊಟ್ಟೆ ಸ್ವಚ್ಛ ಆಗಲಿ, ತಾಯಿ ಹೊಟ್ಟೆಯಲ್ಲಿ ಇರಬೇಕಾದ್ರೆ ಅದರ ಶರೀರದಲ್ಲಿರೋ ಎಲ್ಲ ವೇಸ್ಟ್, ಡೈಜೆಸ್ಟಿವ್ ಸಿಸ್ಟಮಲ್ಲಿರೋ ವೇಸ್ಟ್ ಹೋಗಲಿ. ಸೊ ದಿನಾಲೂ ಒಂದು ಸ್ವಲ್ಪ ಹರಳೆಣ್ಣೆ ನೆಕ್ಸೋದು, ಸ್ಮಾಲ್ ಲಿಕ್ ಒಂದು. ನೆಕ್ಸ್ಟ್ ತಾಳಿಗೆಗೆ ಹಚ್ಚೋದು, ತಲೆಗೆ ಹಚ್ಚೋದು, ಮೈಗೆಲ್ಲ ಹಚ್ಚೋದು, ಮಾಲಿಷ್ ಮಾಡೋದು. ಮಗುವಿಗೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಇದು ದಿನಾಲೂ ಮಾಡ್ತಾಯಿದ್ರು. ಆಮೇಲೆ ಗರ್ಭಿಣಿ ಅವಳು ಡೆಲಿವರಿ ಆದಮೇಲೆ ಅವಳ ಎದೆಗೆ, ಹೊಟ್ಟೆಗೆ ಹಚ್ತಾಯಿದ್ರು. ಇದಾದ ಮೇಲೆ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ದಿವಸ ಹರಳೆಣ್ಣೆಯಿಂದ ಸ್ನಾನ ಮಾಡ್ತಾಯಿದ್ರು. ಅದಕ್ಕೆ ಕಾರಣ ಬಹಳ ಬಹಳ ಒಳ್ಳೆ ಕಾರಣ ಇದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಸೂರ್ಯನ ಬೆಳಕು ಅತಿ ಹೆಚ್ಚು ಇರುತ್ತದೆ, ಚಂದ್ರನ ಬೆಳಕು ಅತಿ ಹೆಚ್ಚು ಇರುತ್ತದೆ, ಇಲ್ಲ ಅತಿ ಕಮ್ಮಿ ಇರ್ತದೆ. ಫುಲ್ ಮೂನ್, ನೋ ಮೂನ್, ಓಕೆ. ಸೊ ಚಂದ್ರ ಸಮೀಪ ಇದ್ದಾನೆ, ಇಲ್ಲ ಭಾಳ ದೂರ ಇದ್ದಾನೆ, ಇದರಿಂದ ಗುರುತ್ವಾಕರ್ಷಣೆ ಬಲದಿಂದ ನಮ್ಮ ತಲೆಗೆ ಅದರ ಎಫೆಕ್ಟ್ ಆಗ್ತದೆ. ಅವತ್ತು ನಿದ್ದೆ ಸರಿಯಾಗೋದಿಲ್ಲ, ಅವತ್ತು ಜಗಳ, ಕಿರಿಕಿರಿ, ಮೈಯಲ್ಲಿ ದೆವ್ವ ಬಂತು, ದೇವರು ಬಂದರು, ಅದು ಇದು ಹಾಳು ಮೂಳು ಎಲ್ಲ ನಡೀತದೆ ನೋಡ್ರಿ. ಅವತ್ತೇ ಎಲ್ಲ ಥರದ ಮನೆಯಲ್ಲಿ
ಹಳೆ ಜಗಳಗಳು ಹೆಚ್ಚಿಗಾಗೋದು, ಇದು ಆಗೋದು ನಿದ್ದೆ ಬಾರದಕ್ಕೆ. ಮತ್ತು ಎಲ್ಲಕ್ಕಿಂತ ಜಗಳ ಹೆಚ್ಚಿಗಾಗೋ ಚಾನ್ಸ್ ಇರೋದು ವ್ಯವಹಾರದಲ್ಲಿ, ಕೆಲಸದಲ್ಲಿ. ಅದಕ್ಕೆ ಆ ಒಂದು ದಿವಸ ಕೆಲಸವನ್ನು ನಿಲ್ಲಿಸಿ ಹರಳೆಣ್ಣೆಯಿಂದ ಸ್ನಾನ ಮಾಡಿ ಮೈಗೆಲ್ಲ ಹಚ್ಕೊಂಡು ಮಾಲಿಷ್ ಮಾಡಿಕೊಂಡು ತಲೆಯಿಂದ ಕಾಲಿನ ತನಕ ಎಲ್ಲ ಕಡೆ ಹಚ್ಕೋಬೋದು. ಎಲ್ಲ ಕಡೆ ಮುಖ, ಕಿವಿ, ಎಲ್ಲ ಕಡೆ ಅದಕ್ಕೇನು ಇದು ಇಲ್ಲ, ಸಮಸ್ಯೆ ಇಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಮಾಲಿಷ್ ಮಾಡಿಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾಯಿದ್ರು. ಅದರಿಂದ ಶರೀರ ಮತ್ತು ಮನಸ್ಸು, ಮೈಂಡ್ ಆ್ಯಂಡ್ ಬಾಡಿ ಎರಡೂ ಹಗುರ ಆಗಿ ರಾತ್ರಿ ಒಳ್ಳೆ ನಿದ್ರೆ ಬರ್ತಾಯಿತ್ತು. ಸೊ ಇದು ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲಿ ನಡೆದು ಬಂದ ಪದ್ಧತಿ. ಗಾಡಿ ಚಕ್ಲಿಗೆ ಅದೇ ಎಣ್ಣೆ, ದೀಪಕ್ಕೆ ಅದೇ ಎಣ್ಣೆ, ಸಮಗಾರ ಚಪ್ಪಲಿ ಮಾಡ್ತಿದ್ದ, ಚಪ್ಪಲಿ ಮೊದಲು ಎಣ್ಣೆಯಲ್ಲಿ ಇಟ್ಟು ಕ್ಯೂರಿಂಗ್ ಮಾಡ್ತಾಯಿದ್ರು, ಅದಕ್ಕೂ ಅದೇ ಎಣ್ಣೆ. ಆಮೇಲೆ ಮತ್ತೆ ಕೈಕಾಲು ನೋವು, ಮೊಣಕಾಲು ನೋವು ಆದಾಗ ಅದೇ ಎಣ್ಣೆ. ನಮ್ಮ ಗ್ಯಾಸ್ ಆಗಿದೆ, ಡೈಜೆಷನ್ ಆಗಿಲ್ಲ, ಹೊಟ್ಟೆ ನೋಯಿಸ್ತಾ ಇದೆ, ಅದಕ್ಕೂ ಅದೇ ಎಣ್ಣೆ. ಸೊ ಈ ಥರ ಹರಳೆಣ್ಣೆ ಪ್ರತಿಯೊಂದಕ್ಕೆ ಬಳಸ್ತಾ ಇದ್ರು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಗಂಧರ್ವ ಹಸ್ತಾದಿ ತೈಲಂ, ಅಂದರೆ ಗಂಧರ್ವನ ಹಸ್ತ, ಅಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ. ನಮ್ಮ ಶರೀರದಲ್ಲಿ, ಆಯುರ್ವೇದ ಪ್ರಕಾರ ನಮ್ಮ ಶರೀರದಲ್ಲಿ 7 ರಸ ಇದೆ. ಆ 7 ರಸ ನಾವು ಒಂದು ಕಡೆ ಶರೀರಕ್ಕೆ ಹಚ್ಚಿದರೆ ಹರಳೆಣ್ಣೆ, ಆ 7 ರಸ ದಾಟ್ಕೊಂಡು ಹೋಗ್ತದೆ ಅದು. ಯಾವುದಾದ್ರು 7 ರಸ? ಸಪ್ತಧಾತುಸ್, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಆ್ಯಂಡ್ ಶುಕ್ರ. ಸೊ ಈ ಥರ ಬೇರೆ ಯಾವ ಎಣ್ಣೆನೇ ಇಲ್ಲ. ನಮ್ಮ ಶರೀರದಲ್ಲಿ ಇರೋದೇ 7 ಧಾತುಗಳು. ಆ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡ್ತದೆ, ಎಲ್ಲದರಲ್ಲೂ ಹೋಗ್ತದೆ. ಆಮೇಲೆ ನಾವು ಇದನ್ನು ಕುಡಿದಾಗ ಬ್ರಾಹ್ಮಿಣ್ಸ್ ಏನು ಮಾಡ್ತಾಯಿದ್ರು, ಬ್ರಾಹ್ಮಿಣ್ಸಲ್ಲಿ ಪದ್ಧತಿ ಇತ್ತು, ವಾರ ರವಿವಾರ ದಿವಸ ಹರಳೆಣ್ಣೆ ಕುಡಿಯೋದು, ಹೊಟ್ಟೆ ಸ್ವಚ್ಛ ಮಾಡ್ಕೊಳ್ಳೋದು. ನಾವು ಕುಡಿದಾಗ ಇದರದ್ದು ಅಬ್ಸಾರ್ಪ್ಷನ್ ಆಗೋದಿಲ್ಲ, ರಕ್ತದಲ್ಲಿ ಹೋಗೋದಿಲ್ಲ. ಕುಡಿದಾಗ ನಮ್ಮ ಹೊಟ್ಟೆಯಲ್ಲಿ ಇರುವ ಹಳೆ ಮಲ ಮತ್ತು ವೇಸ್ಟ್ಗಳನ್ನು ನೂಕ್ತಾ ಅದನ್ನು ತಗೊಂಡೋಗಿ ಹೊರಗೆ ಹಾಕ್ತದೆ. ಸರಿನಾ? ಅದಕ್ಕೆ ವಾರಕ್ಕೆ 1 ಸಾರಿ ಇದನ್ನು ತಗೊಂಡು ಹೊಟ್ಟೆ ಸ್ವಚ್ಛ ಮಾಡ್ಕೊತಾ ಇದ್ರು. ಮಾತ್ರೆ, ಗುಳಿಗೆ, ಕಾಯಂ ಚೂರ್ಣ, ಔಷಧಿ, ಇಂಥದ್ದೆಲ್ಲ ಫೈಬರ್ ಅದೆಲ್ಲ ಇದೆಲ್ಲ, ಅದು ಕೆಳ ಹೊಟ್ಟೆ, ಕರಳು, ಅಂದರೆ ಎಂಡ್, ರೆಕ್ಟಮ್, ಕೊಲಾನ್, ಆ ಭಾಗದಲ್ಲಿ ಕೆಲಸ ಮಾಡ್ತದೆ. ಆದರೆ ಹರಳೆಣ್ಣೆ ನಮ್ಮ ಹೊಟ್ಟೆಯಿಂದನೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಈ ಹೊಟ್ಟೆಯಿಂದ ಏನೇನು ವೇಸ್ಟ್ ಇದೆಯೋ ಎಲ್ಲ ಅದನ್ನು ದುಗ್ತಾ ತೆಗೆದು ಹೊರಗೆ ಹಾಕ್ತದೆ. ಅದೇ ಥರ ಇದಕ್ಕಿಷ್ಟೆಲ್ಲ ಶಕ್ತಿ ಇರೋದ್ರಿಂದ ಕ್ರೈಸ್ತ ಧರ್ಮದವರು, ಅಂದರೆ ಯುರೋಪಿಯನ್ಸ್, ಇವರೆಲ್ಲ ಭಾಳ ಜನ ಇದ್ದಾರೆ ನೋಡ್ರಿ, ಅವರು ದೊಡ್ಡ ಸಾಮ್ರಾಜ್ಯ ಅದೆಲ್ಲ. ಸೊ ಅವರು ಶನಿವಾರ ದಿವಸ ಹರಳೆಣ್ಣೆ ಕುಡಿತಾ ಇದ್ರು, ಮತ್ತು ರವಿವಾರ ದಿವಸ ಚರ್ಚಿಗೆ ಹೋಗ್ತಾ ಇದ್ರು. ಅವರಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ದಿನಾಲೂ ಸ್ನಾನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಹರಳೆಣ್ಣೆ ಕುಡಿದು ಹೊಟ್ಟೆ ಸ್ವಚ್ಛ ಮಾಡಿಕೊಂಡು ಅದೇ ಸ್ನಾನ, ಅದೇ ಕ್ಲೆನ್ಸಿಂಗ್ ಅಂತಾರೆ ಅವರು, ಕ್ಲೀನಿಂಗ್, ಡೆಟಾಕ್ಸಿಫಿಕೇಶನ್. ಸೊ ಮಾಡಿ ನಾವು ಚರ್ಚಿಗೆ ಹೋಗಬಹುದು ರವಿವಾರ ದಿವಸ ಅಂತ ಅವರ ನಂಬಿಕೆ. ಮತ್ತು ಅವರಲ್ಲಿ ಈ ಥರ ಎಡ್ಗಾರ್ ಕೇಸಿ ರೆಮಿಡೀಸ್ ಅಂತ ಒಂದು ಒಳ್ಳೆ ದೊಡ್ಡ ಬಹಳ ಒಳ್ಳೆ ಪುಸ್ತಕ, ಹರಳೆಣ್ಣೆಯನ್ನು ಬಳಸಿ ಪ್ರತಿಯೊಂದು ರೋಗಕ್ಕೆ ಕ್ಯೂರ್ ಮಾಡ್ಕೊಳ್ಳೋ ಪದ್ಧತಿ ಅದರಲ್ಲಿದೆ. ಅದೇ ಥರ ಬಾರ್ಬರಾ ಓನಿಲ್ ಅಂತ ಒಬ್ಬರು ಆಸ್ಟ್ರೇಲಿಯನ್ ಸೈಂಟಿಸ್ಟ್, ನರ್ಸ್ ಆಗಿದ್ದರು ಅವರು. ಹೊಸ ಮಾತು ಹೇಳೋರೆಲ್ಲ ಸೈಂಟಿಸ್ಟ್ಸ್, ವಿಜ್ಞಾನಿ. ಯಾರಿಗಾರಿಗೆ ಕಣ್ಣು ಕಾಣಿಸ್ತದೆಯೋ ಅವರೆಲ್ಲ ಸೈಂಟಿಸ್ಟ್ಗಳೇ. ಅವ್ರು ನರ್ಸ್ ಇರಲಿ, ಭಿಕ್ಷುಕ ಇರಲಿ, ಕೂಲಿ ಮಾಡೋನಿರಲಿ, ಏನೇ ಇರಲಿ, ಅವನೆಂಥದೇ ಸೈಂಟಿಸ್ಟ್ ಅಂತ ಓಡಾಡಲಿ, ಕಣ್ಣು ಕಾಣಿಸ್ತಾ ಇಲ್ಲ ಅಂತಂದರೆ ಸೈಂಟಿಸ್ಟ್ ಇಲ್ಲ ಅವನು, ಆಯಿತಾ? ಸೊ ನನ್ನ ಪ್ರಕಾರ ಸೈಂಟಿಸ್ಟ್ ಅಂತಂದರೆ ಜನರಿಗೆ ಲಾಭವಾಗುವಂಥದ್ದು, ಅವಶ್ಯಕತೆ ಇರುವಂಥದ್ದು, ಬೇಕಾಗಿರುವಂಥದ್ದು, ಕಳೆದುಕೊಂಡಿರೋದನ್ನು ಮತ್ತೆ ಅವರಿಗೆ ಸಿಗುವಂಗೆ ಹೇಳಿಕೊಡೋದು, ಅದೇ ವಿಜ್ಞಾನ. ಹೊಸದೇನೇನೋ ಗಿಮಿಕ್ಸ್ಗಳು, ಅದು ಇದು, ಸರ್ಕಸ್, ಬೇರೆ ಲೋಕಕ್ಕೆ ಹೋಗಬೇಕು, ಮಾಡಬೇಕು, ಇಂಥದ್ದೆಂಥ ಹಾಳು ಮೂಳು, ಇದೆಲ್ಲ ವಿಜ್ಞಾನವೇ ಇಲ್ಲ ಇದು. ಸರಿ. ಸೊ ಇದು ಆಯಿತು. ಬಾರ್ಬರಾ ಓನಿಲ್ ಅಂತ ಅವರು ನರ್ಸ್ ಇದ್ದರು. ಆಸ್ಟ್ರೇಲಿಯಾದಲ್ಲಿ ಕ್ಯಾಸ್ಟರ್ ಆಯಿಲ್ ಪ್ಯಾಕ್ ಅಂತ ತುಂಬ ಪ್ರಚಾರ ಮಾಡಿದ್ರು ಅವರು. ಪ್ರತಿಯೊಂದು ಹಳೆಯ ರೋಗಗಳಿಗೆ ಇದರಿಂದ ಲಾಭವಾಗುವಂಗೆ ಅವರು ಹೇಳಿಕೊಟ್ರು. ಸಾವಿರಾರು ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಆದರೆ ಆಸ್ಟ್ರೇಲಿಯಾದವರು ಅವರಿಗೆ
ಬ್ಯಾನ್ ಮಾಡಿದ್ರು. ಅದಕ್ಕೆ ಅವರಿಗೆ ಅಮೇರಿಕಾದಲ್ಲಿದ್ದಾರೆ, ಅಮೇರಿಕಾದಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಹೀಗೆ. ಸೊ ಇದರ ಕೆಲವೊಂದು, ಈಗ ನಂದು ಸೈಂಟಿಸ್ಟ್ ತಲೆ, ನನಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಸೊ ನಾನು ಶುರು ಮಾಡಿದೆ, ಇದನ್ನು ಎಲ್ಲೆಲ್ಲಿ ಬಳಸಿದ್ದಾರೆ, ಯಾವ ರೋಗದಲ್ಲಿ ಬಳಸಿದ್ದಾರೆ, ಹೆಂಗೆ ಬಳಸಿದ್ದಾರೆ, ಎಲ್ಲಿ ಲಾಭ ಆಯಿತು, ಎಲ್ಲಿ ಏನಾದರೂ ನಷ್ಟ ಆಯಿತಾ, ಸೈಡ್ ಎಫೆಕ್ಟ್ಸ್ ಆಯಿತಾ ಅಂತ ನಾನು ಒಂದು ಸಂಶೋಧನೆ ಮಾಡುವಂತ ಕೂತ್ಕೊಂಡು ಮೊದಲು ರೋಗಗಳ ಪಟ್ಟಿ ಮಾಡಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಇದೆ, ಅದರದ್ದು ವೆಬ್ಸೈಟಲ್ಲಿ ಹೋಗಿ ಪ್ರತಿಯೊಂದು ರೋಗಗಳ ಪಟ್ಟಿ ಇದೆ ಅಲ್ಲಿ. ಆ ಪಟ್ಟಿ ಮಾಡಿ ಪ್ರತಿಯೊಂದು ರೋಗಕ್ಕೂ ಕ್ಯಾಸ್ಟರ್ ಆಯಿಲ್ ಬಳಸಿದಾರಾ ಅಂತ ಸರ್ಚ್ ಮಾಡಿ. ನಮ್ಮದು ಗೂಗಲ್ ಸ್ಕಾಲರ್ ಅಂತ ಮತ್ತು ಪಬ್ಮೆಡ್ ಅಂತ 2 ಡೇಟಾಬೇಸ್ ಇದೆ, ಮೆಡಿಕಲ್ ಡೇಟಾಬೇಸ್. ನೀವು ಕೂಡ ಮಾಡ್ಬೋದು ಇದನ್ನು. ಉದಾಹರಣೆಗೆ ಅಸಿಡಿಟಿ ಆ್ಯಂಡ್ ಕ್ಯಾಸ್ಟರ್ ಆಯಿಲ್ ಅಂತ ನೀವು ಗೂಗಲಲ್ಲಿ ಹಾಕಿ ನೋಡಿ, ನಿಮಗೆ ಸಿಗ್ತದೆ, ಆಯಿತಾ. ಸೊ ಆ ಥರ ನಾನು ನೋಡಿದಾಗ 613, ನಾನು ಹೇಳೋದು 614, ಒಂದು ಇದರಲ್ಲಿ ನಂಬರಿಂಗ್ ಮಿಸ್ ಆಗಿದೆ. 614 ರೋಗಗಳಲ್ಲಿ ಇದನ್ನು ಬಳಸಿದರೆ ಅದರಿಂದ ಲಾಭ ಆಗಿದೆ. ಈಗ ಲಾಭ ಅಂದರೇನು? ಒಂದು, ರೋಗ ಸಂಪೂರ್ಣವಾಗಿ ರಿವರ್ಸ್ ಆಗೋದು, ಕ್ಯೂರ್ ಆಗೋದು, ಟ್ರೀಟ್ ಆಗೋದು, ಗುಣವಾಗೋದು, ಆಯಿತಾ, ಸರಿಯಾಗೋದು, ಇದು ಲಾಭ. ಎರಡನೇದು, ರೋಗ ಬೆಳೀತಾ ಇಲ್ಲ, ಅಷ್ಟಕ್ಕೆ ನಿಂತಿದೆ. ಉದಾಹರಣೆಗೆ ಪಾರ್ಕಿನ್ಸನ್ಸ್ ಇದೆ, ಅಲ್ಝೈಮರ್ಸ್ ಇದೆ, ಮೆಮೊರಿ ಲಾಸ್ ಇದೆ, ಈ ಥರ ಸಮಸ್ಯೆಗಳು ಬೆಳೀತಾ ಇಲ್ಲ, ಅಷ್ಟಕ್ಕೆ ನಿಂತಿದೆ ಅಂತ ಇಟ್ಕೊಳ್ರಿ, ಅದು ಕೂಡ ಲಾಭನೇ. ಮೂರನೇದು, ಪೇಷಂಟ್ ಅವನಿಗೆ ಜೀವನ ನರಕ ಆಗಿದೆ, ನಡೆಯೋಕ್ಕಾಗ್ತಾ ಇಲ್ಲ, ಸೊಂಟದಲ್ಲಿ ಸಮಸ್ಯೆ ಇದೆ, ಉಸಿರಾಡೋಕ್ಕಾಗ್ತಾ ಇಲ್ಲ, ದಮ್ಮು. ಸೊ ಏನೋ ಒಂದು 20% ಗುಣ ಆದರೂ ಕೂಡ ಅವನು ಆರಾಮಾಗಿ ಬದುಕ್ಬೋದು, ಓಡಾಡಿಕೊಂಡು ಅವನದು ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡಿಕೊಂಡು ಅವನು ಕಾಳಜಿ ಮಾಡ್ಕೊಂಡು ಇರ್ಬೋದು. ಸೊ ಇದು ಎಲ್ಲದಕ್ಕೂ ನಾನು ಲಾಭನೇ ಅಂತ ಹೇಳ್ತೀನಿ. ಮತ್ತು ಇದಕ್ಕೆ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ಅದರಲ್ಲಿರೋ ವಿಷ ಪದಾರ್ಥ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತದೆ. ನಾನು ಲಾಸ್ಟಿಗೆ ನಮ್ಮಲ್ಲಿ ಹರಳೆಣ್ಣೆ ಮಾಡುವ ವಿಡಿಯೋ ಹಾಕಿರ್ತೀನಿ, ನೋಡಿ ನೀವು. ಅದರಲ್ಲಿ ಕೊನೆಯ ಸ್ಟೆಪ್ಪಲ್ಲಿ ಎಣ್ಣೆ ತೆಗೆದ ಮೇಲೆ ಇನ್ನೊಂದು ಸಾರಿ ಅದಕ್ಕೆ ಬಿಸಿ ಮಾಡ್ತೀವಿ. ಸೊ ಅದರಲ್ಲಿ ನೊರೆ ಬಂದು ಅದೆಲ್ಲ ಹೋಗ್ತದೆ, ಆಯಿತಾ. ಸೊ ಈ ಥರ ನಾನು ಮಾಡಿದಾಗ 614 ರೋಗಗಳಲ್ಲಿ ಇದನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಅದಕ್ಕೆ ನಾನು ಒಂದು ಸಣ್ಣ ಬುಕ್ಲೆಟ್ ಮಾಡಿದ್ದೇನೆ, PDF ಇದೆ ನನ್ನ ಹತ್ರ. ನಿಮಗೆ ಬೇಕಾದರೆ ಲಾಸ್ಟಿಗೆ ನನ್ನ ನಂಬರ್ ಹಾಕಿರ್ತೇನೆ, ನಿಮಗೆ ಇಂಗ್ಲೀಷ್ನಲ್ಲಿ ಇದೆ, ಇದು ಕನ್ನಡದಲ್ಲಿ ಇಲ್ಲ. ನಿಮಗೆ ಬೇಕಾದರೆ ವಾಟ್ಸಪ್ನಲ್ಲಿ ಒಂದು ದಯವಿಟ್ಟು PDF ಕಳಿಸಿಕೊಡಿ ಅಂತ, 614 ರೋಗಗಳಿಗೆ ಹರಳು ಎಣ್ಣೆ ಬಳಸುವ ವಿಧಾನದ PDF ಕಳಿಸ್ಕೊಡಿ ಅಂತ ಒಂದು ಮೆಸೇಜ್ ಹಾಕಬೇಕು, ನಾನು ಕಳಿಸ್ಕೊಡ್ತೀನಿ, ಆಯಿತಾ. ನೀವು ಮತ್ತೆ ಇನ್ನೂ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಬೋದು, ಸಮಸ್ಯೆ ಇಲ್ಲ. ಈಗ ನೀವು ಕೂಡ ನಾನಿದರಲ್ಲಿ ಬರೆದಿರುವ, ಮೆನ್ಷನ್ ಮಾಡಿರುವ ಪ್ರತಿಯೊಂದು ರೋಗಗಳಿಗೂ ನೀವು ಕೂಡ ಗೂಗಲ್ ಸರ್ಚ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ನಾನು ಬರೆದಿರೋದು ತಪ್ಪಿದೆ ಅಂತ ನಿಮಗೆ ಅನಿಸಿದರೆ ನೀವು ಸರ್ಚ್ ಮಾಡಿ ನೋಡಿ, ಸಿಗ್ತದೆ. ಅದಕ್ಕೆ ಅದು ಸಿಕ್ಕೇ ಇಲ್ಲ, ಎಲ್ಲೂ ಮೆನ್ಷನ್ ಮಾಡೇ ಇಲ್ಲ ಗೂಗಲಲ್ಲಿ ಅಂತಂದರೆ ಅದು ಇಲ್ಲ ಅಂತಂದ್ರೆ, ಆ ಥರದ್ದು ಯಾವುದು ನಾನು ಇನ್ಕ್ಲೂಡ್ ಮಾಡಿಲ್ಲ ಈ ಪುಸ್ತಕದಲ್ಲಿ. ಇಲ್ಲ ರಿಲೇಟೆಡ್ ಡಿಸೀಸಸ್ಸನ್ನು, ಈಗ ಇಸುಬಿದೆ ಮತ್ತು ಸೋರಿಯಾಸಿಸ್ ಇದೆ, ಸೋರಿಯಾಸಿಸ್ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ, ಹಾಗಾದರೆ ಇಸುಬಲ್ಲೂ ಕೆಲಸ ಮಾಡ್ತದೆ ಅಂತಂದರೆ. ದೀಸ್ ಆರ್ ಆಟೋಇಮ್ಯೂನ್ ಸ್ಕಿನ್ ಡಿಸೀಸಸ್. ಓಕೆ, ಸರಿ. ಈಗ ನೋಡಿ, ಇದು ಔಷಧಿ ಥರ ಕೆಲಸ ಮಾಡಲ್ಲ. ನೋಡಿ, ಮೊದಲು ಸರಳ ಊಟ ಇತ್ತು, ಏಕಾದಶಿ ಉಪವಾಸ ಮಾಡ್ತಾಯಿದ್ರು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಎಣ್ಣೆ ಸ್ನಾನ ಮಾಡ್ತಾಯಿದ್ರು. ಆ ಎಣ್ಣೆ ಸ್ನಾನ ಮಾಡಿದಾಗ ಶರೀರ ಕ್ಲೀನ್ ಆಗ್ತಾಯಿತ್ತು, ಮನಸ್ಸು ಹಗರಾಗ್ತಾಯಿತ್ತು, ಚಿಂತೆ ಎಲ್ಲ ಮುರಿದೋಗ್ತಾಯಿತ್ತು. ಇದೆಲ್ಲ ಇಲ್ಲದೆ ನೋಡಿ, ನೀವು ನಿಮ್ಮ ಜೀವನದ ಇತಿಹಾಸ ತೆಗೆದು ನೋಡಿ, ಯಾವಾಗ ಎಣ್ಣೆ ಸ್ನಾನ ಮಾಡಿದಿರಿ, ಯಾವಾಗ ಏಕಾದಶಿ ಮಾಡಿದಿರಿ? ತಿಂತಾನೇ ನಡೀತಾನೇ ಇದೆ ಬೆಳಗ್ಗೆ ಸಾಯಂಕಾಲ. ಮತ್ತು ಅದೇ ಜಂಕ್ ಫುಡ್ಡು, ಹಾಲು, ಅನ್ನ, ಸಕ್ಕರೆ, ಮೈದಾ, ಗೋಧಿ, ಇದೇ ಜಂಕ್ ಫುಡ್ಡೇ ತಿಂತಾ ಇದ್ದಾರೆ ಎಲ್ಲರೀಗ. ಸೊ ಹರಳೆಣ್ಣೆ ಏನು ಮಾಡ್ತದೆ, ಶರೀರಕ್ಕೆ ಕ್ಲೀನ್ ಮಾಡ್ತದೆ, ಬ್ಲಡ್ ಸರ್ಕ್ಯುಲೇಷನ್ ರಿಸ್ಟೋರ್ ಮಾಡ್ತದೆ, ಬ್ಲಾಕೇಜಸ್ ಕ್ಲಿಯರ್ ಮಾಡ್ತದೆ,
ಇದರಿಂದ ನಿಧಾನವಾಗಿ ಶರೀರದಲ್ಲಿರುವ ವೇಸ್ಟ್ಗಳು ಹೊರಗೆ ಹೋಗ್ತದೆ, ಶರೀರ ಸ್ವಚ್ಛ ಆಗ್ತದೆ. ಸ್ವಚ್ಛ ಆದ ಮೇಲೆ ಶರೀರ ರಿಪೇರ್ ಮಾಡೋಕ್ಕೆ ಶುರು ಮಾಡ್ತದೆ. ಯಾರು ರಿಪೇರ್ ಮಾಡ್ತಾರೆ? ಅದೇ ಶುರು ಮಾಡ್ಕೊತದೆ. ಅದಕ್ಕೆ ಗೊತ್ತು, ನಿರಂತರ ಕೆಲಸ ನಡೀತಾ ಇರ್ತದೆ ಒಳಗೆ ರಿಪೇರ್ ಮಾಡೋದು. ಸೊ ಅದಕ್ಕೆ ನಾವು ಸ್ವಚ್ಛ ಮಾಡಿದಾಗ ಮತ್ತು ಜಂಕ್ ಫುಡ್ಸ್ ಎಲ್ಲ ತೆಗೆದಾಕಿದಾಗ ಮತ್ತು ಆ್ಯಕ್ಟಿವ್ ಆಗಿ ಸ್ವಲ್ಪ ವಾಕಿಂಗು, ಇಲ್ಲ ನಿಮಗೆ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಯೋಗಾಸನ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಇಂಥ ಏನಾದರೂ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಕೊಟ್ಟಾಗ ಅದು ರಿಪೇರ್ ಆಗೋಕ್ಕೆ ಶುರು ಆಗ್ತದೆ. ಈ ರಿಪೇರ್ ಎಷ್ಟು ಅದ್ಭುತ ಅಂತಂದರೆ ನಿಮ್ಮ ಶರೀರಕ್ಕೆ ಬ್ಯಾಲೆನ್ಸ್ ಬರುವಂಗೆ ಮಾಡ್ತದೆ ಅದು, ಆಯಿತಾ? ನಿಮಗೆ ಬೇದಿ ಆಗಿದೆ ಅಂತ ಇಟ್ಕೊಳ್ರಿ. ಬೇದಿ ಅಂದರೆ ಅಮಿಬಿಯಾಸಿಸ್, ಇಲ್ಲ ಏನೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಇರ್ತದೆ, ಅದು ನಾರ್ಮಲ್ ಆಗ್ತದೆ. ನಿಮಗೆ ಮಲಬದ್ಧತೆ ಆಗಿದೆ ಅಂತ ತಿಳ್ಕೊಳ್ರಿ, ಅವ್ರದ್ದು ಹೊಟ್ಟೆ ಕ್ಲಿಯರ್ ಆಗಿ ಅದು ಕೂಡ ನಾರ್ಮಲ್ ಆಗ್ತದೆ. ಸೊ ಬಟ್ ಮೆಡಿಕಲ್ ಫೀಲ್ಡಲ್ಲಿ ಇದು ಅಪೋಸಿಟ್ಸ್ ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಆ್ಯಂಡ್ ಡಯರಿಯಾ ಅಪೋಸಿಟ್. ಇದಕ್ಕೆ ಬೇರೆ ಕಾನ್ಸ್ಟಿಪೇಷನ್ ಅಂತಂದರೆ ಅದಕ್ಕೆ ಮಲ ವಿಸರ್ಜನೆ ಆಗುವಂಥ ಔಷಧಿ ಕೊಡೋದು. ಡಯರಿಯಾ ಅಂತಂದರೆ ಹೊಟ್ಟೆ ನಿಂತ್ಕೊಳ್ಳುವಂಥ ಔಷಧಿ ಕೊಡೋದು. ಅಂದರೆ ಡಯರಿಯಾಕ್ಕೆ ಟ್ರೀಟ್ಮೆಂಟ್ ಮಾಡೋದು ಕಾನ್ಸ್ಟಿಪೇಷನ್ ಕ್ರಿಯೇಟ್ ಮಾಡಿ, ಕಾನ್ಸ್ಟಿಪೇಷನ್ಗೆ ಟ್ರೀಟ್ಮೆಂಟ್ ಮಾಡೋದು ಡಯರಿಯಾ ಕ್ರಿಯೇಟ್ ಮಾಡಿ, ಆಯಿತಾ? ಇದು ಮೆಡಿಕಲ್ ಸಿಸ್ಟಮ್. ಆದರೆ ಇದರಲ್ಲಿ ಹಾಗಿಲ್ಲ, ಒಂದೇ ಎಣ್ಣೆ. ಇಲ್ಲಿ ಡಯರಿಯಾದಲ್ಲಿ ಇರೋ ಇನ್ಫೆಕ್ಷನ್ ಅದು ಫೈಟ್ ಮಾಡಿ, ಇರೋ ವೇಸ್ಟ್ ಹೋಗಿ, ಆಯಿತಾ? ಎಲ್ಲ ವೇಸ್ಟ್ ಇರ್ತದೆ ಅದರಲ್ಲಿ, ಅದು ಹೋಗಬೇಕು. ಲೂಸ್ ಮೋಷನ್ ನಿಲ್ಲುವಂಗೆ ಮಾಡ್ತದೆ. ಕಾನ್ಸ್ಟಿಪೇಷನಲ್ಲಿ ಶೇಖರಣೆ ಆಗಿರೋ ಮಲಬದ್ಧತೆ ವೇಸ್ಟ್ಗಳೆಲ್ಲ ಹೋಗಬೇಕು, ಆಯಿತಾ? ಸೊ ಈ ಥರ. ಅದೇ ಥರ ಹಸಿವಾಗ್ತಾ ಇಲ್ಲ, ಕೆಲವೊಬ್ರು ಊಟ ಮಾಡ್ತಾ ಇಲ್ಲ, ವೀಕ್ ಆಗಿದ್ದಾರೆ, ಥಿನ್ ಆಗಿದ್ದಾರೆ, ಇಲ್ಲ ಬಹಳ ತಿಂತಾ ಇದ್ದಾರೆ, ದಪ್ಪಾಗಿದ್ದಾರೆ, ಫ್ಯಾಟ್, ಒಬೀಸ್, ಇವೆರಡೂ ಕಡಿಮೆ ಮಾಡ್ತದೆ ಅದು. ಹಸಿವು ಹೆಚ್ಚಾದವನಿಗೆ, ಸಿಕ್ಕಾಪಟ್ಟೆ ತಿನ್ನೋನಿಗೆ ಹಸಿವು ಕಡಿಮೆ ಮಾಡ್ತದೆ, ಹಸಿವು ಕಡಿಮೆ ಇದ್ದವನಿಗೆ ಹೆಚ್ಚಿಗೆ ಮಾಡ್ತದೆ. ಅಂದರೆ ಇಬ್ಬರಿಗೂ ನಾರ್ಮಲ್ ಕಡೆ ಕರ್ಕೊಂಡು ಬರ್ತದೆ. ಈ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಜಂತುಗಳಾಗಿ ಸಿಕ್ಕಾಪಟ್ಟೆ ಊಟ ಮಾಡ್ತಾ ಇರ್ತಾರೆ, ಅವರು ಎಷ್ಟು ತಿಂದರೂ ಅವ್ರಿಗೆ ಸಾಕಾಗಲ್ಲ. ಹಾಳೆಣ್ಣೆ ಕುಡಿಯೋದ್ರಿಂದ ಜಂತು ಹೊರಗೆ ಹೋಗ್ತದೆ. ಇಟ್ಸ್ ಎಕ್ಸಲೆಂಟ್. ಇಟ್ ರಿಮೂವ್ಸ್ ದ ವರ್ಮ್ಸ್ ಫ್ರಮ್, ಕರಳಿನಲ್ಲಿ ಇರುವ ಜಂತುಗಳನ್ನು ಹೊರಗೆ ಹಾಕ್ತದೆ ಅದು, ಆಯಿತಾ? ಅದೇ ಥರ ನಿಮ್ಮ ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಮೂಳೆ ಹೆಚ್ಚಿಗೆ ಬೆಳೆದಿರ್ತದೆ ನೋಡಿ, ಈ ಭಾಗದಲ್ಲಿ ಬೋನ್ ಸ್ಪರ್ ಅಂತಾರೆ ಅದಕ್ಕೆ. ಇಲ್ಲಿ ಮೂಳೆ ಹೆಚ್ಚಿಗೆ ಬೆಳೆದಿದೆ, ಇಲ್ಲಿ ಮೂಳೆ ಸವಿದಿದೆ, ಆಸ್ಟಿಯೋಪೊರೋಸಿಸ್, ಮೂಳೆ ವೀಕ್ ಇದೆ, ಎಲುಬು ಸೌದಾವರಿ ಅಂತ ಹೇಳ್ತಾರಲ್ಲ. ಸೊ ಈ ಎಣ್ಣೆ ಬಳಸಿದಾಗ, ಆಹಾರದಲ್ಲಿ ಬದಲಾವಣೆ ಮಾಡಿದಾಗ, ಬದಲಾವಣೆ ಅಂದರೆ ಸುಧಾರಣೆ, ಪತ್ತೆಗಿತ್ತದ ಮಾತಾಡ್ತಾ ಇಲ್ಲ ನಾನು, ಸುಧಾರಣೆ. ಜಂಕ್ ಫುಡ್ ಬಿಟ್ಟರೆ ಅದೇ ಒಳ್ಳೆಯ ಆಹಾರ. ಹಾಲು, ಮೈದಾ, ಸಕ್ಕರೆ, ಅನ್ನ, ಚಪಾತಿ, ಗುಳಿಗೆ, ಔಷಧಿ, ರಿಫೈನ್ಡ್ ಎಣ್ಣೆ ಇದೆಲ್ಲ ಬಿಟ್ಕೊಟ್ರೆ ಏನು ಉಳಿತೋ ಅದೇ ಒಳ್ಳೆಯ ಆಹಾರ. ಸೊ ಇಲ್ಲಿ ಬೆಳೆದಿರುವ ಎಲುಬು ಸಣ್ಣದಾಗ್ತದೆ, ಕರಗ್ತಾ ಹೋಗ್ತದೆ. ಇಲ್ಲಿ ಸವೆದಿರುವ ಎಲುಬು ಗಟ್ಟಿ ಆಗ್ತಾ ಹೋಗ್ತದೆ. ಸೊ ನೋಡಿ, ಶರೀರಕ್ಕೆ ಇದು ಬ್ಯಾಲೆನ್ಸ್ ಬರುವಂಗೆ ಮಾಡ್ತದೆ. ಅದೇ ರೀತಿ ದಪ್ಪ ಇದ್ದವನು ನಾರ್ಮಲ್ ಆಗ್ತಾನೆ, ತೆಳ್ಳಗಾಗ್ತಾನೆ, ವೇಟ್ ಲಾಸ್ ಆಗ್ತದೆ. ವೀಕ್ ಇರೋನು, ಸೊಟ್ಟಗೆ ಇರೋನು, ಕಡ್ಡಿ ಪೈಲ್ವಾನ್ ಅಂತಾರಲ್ಲ, ಅಂಥವನು ನಾರ್ಮಲ್ ಆಗ್ತಾನೆ. ಸೊ ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವ್ ಮಕ್ಕಳಿದ್ದಾರೆ, ಕೆಲವರು ಬಹಳ ಆ್ಯಕ್ಟಿವ್, ಮಾತೇ ಕೇಳೋದಿಲ್ಲ, ಆಟ ಆಟ ಆಟ. ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸಿದರೆ ಕೂಲ್ ಡೌನ್ ಆಗ್ತಾರೆ, ರಿಲ್ಯಾಕ್ಸ್ ಆಗ್ತಾರೆ, ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಆಗ್ತದೆ. ಡಲ್ ಇರೋ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿದರೆ ಅವನು ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ, ಆಯಿತಾ? ಈ ಥರ ಸಾವಿರಾರು ಲಾಭಗಳಿದೆ, ಅದರ ಸಾವಿರಾರು ಲಾಭಗಳು. ನಾನು 614 ಅಂತ ಸಂಶೋಧನೆ ಮಾಡಿದ್ದೀನಿ, ಬಟ್ ಎಷ್ಟು ಸಾವಿರ ಅಂತ ನಾವು ನನಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಸರಿ, ಈಗ ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ಇದನ್ನು ಯಾವ ರೋಗದಲ್ಲಿ ನಮ್ಮಲ್ಲಿ ಲಾಭ ಆಗಿದೆ, ನಾವು ಬಳಸಿದ್ದೀವಿ ಅಂತ ಒಂದು ಉದಾಹರಣೆ ಕೊಡ್ತೇನೆ, ಆಯಿತಾ? ಒಂದು ನಿಮಿಷ ನೋಡಿ. ಚರ್ಮದ ಸಮಸ್ಯೆಗಳು, ಕೂದಲಿನ ಸಮಸ್ಯೆ, ಕೂದಲು ಉದುರೋದು, ಕೂದಲು ತೆಳ್ಳಗಾಗಿದೆ, ತಲೆಯಲ್ಲಿ ಹೊಟ್ಟಾಗಿದೆ, ಉಗುರಿನ ಸಮಸ್ಯೆಗಳು, ಮೂಳೆಯ ಸಮಸ್ಯೆಗಳು, ಕೀಲು ನೋವುಗಳಿಗೆ ಬಹಳ ಒಳ್ಳೆಯದಿದು. ನಮ್ಮದು ಮೂಳೆ ಸವೆದಿದೆ, ಲಿಗಮೆಂಟ್ಸ್, ಜಾಯಿಂಟ್ಸ್, ಟೆಂಡನ್ಸ್, ಅದಕ್ಕೆ ಮಾಂಸದ ಸಮಸ್ಯೆಗಳು, ಅಂದರೆ
ಮಸಲ್ ಇಶ್ಯೂಸ್, ವೀಕ್ ಮಸಲ್ಸ್, ಮಸಲ್ ಕ್ಯಾಚ್ ಆಗಿದೆ, ಪುಲ್ ಆಗಿದೆ, ಸೋರ್ ಆಗಿದೆ, ಇಂಥದ್ದು. ನರ್ವಸ್ ಸಿಸ್ಟಮ್, ನರಗಳ ಸಮಸ್ಯೆಗಳು, ಪ್ಯಾರಲೈಸಿಸ್ ಆಗಿದೆ, 2 ತಿಂಗಳ ಹಿಂದೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಆದರೆ ಇನ್ನೂ ಹಾಸಿಗೆಯಲ್ಲೇ ಇದ್ದಾರೆ, ಅಥವಾ ಶಕ್ತಿ ಬಂದಿಲ್ಲ, ಅರ್ಧ ಕೈ ಕೆಲಸ ಮಾಡ್ತಾ ಇಲ್ಲ, ಈ ಥರದ್ದೆಲ್ಲ ವರ್ಕ್ ಆಗ್ತದೆ. ಎಂಡೋಕ್ರೈನ್, ಹಾರ್ಮೋನ್ ಸಮಸ್ಯೆಗಳು, ಬರಪಿ ಡಯಾಬಿಟಿಸ್, PCOD, ಇಂಥದ್ದೆಲ್ಲ ಸಮಸ್ಯೆಗಳು. ಆಮೇಲೆ ಹೃದಯದ ಸಮಸ್ಯೆಗಳು, ಕೊಲೆಸ್ಟ್ರಾಲ್ ಹೆಚ್ಚಿಗಾಗಿದೆ, ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಇದೆ, BP ಹೆಚ್ಚಿಗಾಗಿದೆ, ಅಥವಾ ಸಕ್ಕರೆ ಕಾಯಿಲೆ ಬಂದಿದೆ, ದಮ್ಮು, ಅಸ್ತಮಾ, ಈ ಥರ ಸಮಸ್ಯೆಗಳು. ಮತ್ತು ಡೈಜೆಸ್ಟಿವ್ ಸಿಸ್ಟಮ್, ಆ್ಯಸಿಡಿಟಿ, ಗ್ಯಾಸ್, ಮಲಬದ್ಧತೆ, ಮೂಲವ್ಯಾಧಿ, ಪ್ರತಿಯೊಂದು ರೋಗದಲ್ಲಿ ಇದು ಕೆಲಸ ಮಾಡ್ತದೆ. ಸರಿನಾ? ಈ ಒಂದು ಪಟ್ಟಿ ನಾನು ಓದ್ತೇನೆ. ನಮ್ಮಲ್ಲಿ ಕಡಿಮೆ ಆಗಿರೋ ಅಂದರೆ ಜನ ಬಂದು ಇದನ್ನು ತಗೊಂಡು ಲಾಭ ಮಾಡ್ಕೊತಾ ಇದ್ದಾರೆ. ನಾನು ಎಂಥದ್ದು ಯಾವುದು ಕ್ಲಿನಿಕ್ ನಡೆಸ್ತಾ ಇಲ್ಲ ಇಲ್ಲಿ, ಆಯಿತಾ? ನಾನೊಬ್ಬ ವಿಜ್ಞಾನಿ, ವಿಜ್ಞಾನದಲ್ಲಿ ಏನೇನಿದೆ ಅಂತ ಹೇಳ್ಕೊಡ್ತೀನಿ. ಡಾಕ್ಟರ್ಸ್ಗಳು ಬರ್ತಾರೆ, MDಸು ಬರ್ತಾರೆ, ಇಂಜಿನಿಯರ್ಸು ಬರ್ತಾರೆ, ಎಲ್ಲ ಫೀಲ್ಡ್ನವ್ರು ಬರ್ತಾರೆ. ನಾನು ಬೇಸಿಕಲಿ ಕಲ್ತಿರೋದು ಪಶು ವೈದ್ಯಕೀಯ ವಿಜ್ಞಾನ, ನಾನು ವೆಟರ್ನರಿ ಡಾಕ್ಟರ್. ಆಮೇಲೆ ಔಷಧಿ ವಿಜ್ಞಾನದಲ್ಲಿ MD ಮಾಡಿದ್ದೀನಿ. ಆಮೇಲೆ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಹೋಗಿ PhD ಮಾಡೋದಕ್ಕೆ ಹೋಗಿದ್ದೆ ನಾನು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ, ಅಲ್ಲಿ PhD ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಹ್ಯೂಮನ್ ಮೆಡಿಸಿನ್, ಮೆಡಿಕಲ್ ಸೈನ್ಸಸ್ಸಲ್ಲಿ ಕ್ಲಿನಿಕಲ್ ಟ್ರಯಲ್ಸ್, ಡಿಸೈನ್, ಅನಲೈಸಿಸ್, ಪ್ರೀ ಕ್ಲಿನಿಕಲ್ ಸ್ಟಡೀಸ್, ಇದೆಲ್ಲ ಮಾಡ್ತಾ ನಂದು ಕ್ಯಾರಿಯರ್ ಆಗಿದೆ. ಅದಕ್ಕೆ ನಾನು ಒಂದು ಇಂಡಿಪೆಂಡೆಂಟ್ ಮೆಡಿಕಲ್ ಸೈಂಟಿಸ್ಟ್ ಥರ, ಹೆಲ್ತ್ ಸೈಂಟಿಸ್ಟ್ ಥರ. ಓಕೆ. ಅಸಿಡಿಟಿ, ಮೊಡವೆ, ಅಲರ್ಜಿ, ರಕ್ತಹೀನತೆ, ಸಂಧಿವಾತ, ದಮ್ಮು, ಅಸ್ತಮ, ಆಟೋಇಮ್ಯೂನ್ ಕಾಯಿಲೆಗಳು, ಬಾಯಿಯ ದುರ್ವಾಸನೆ, BP, ಫೈಬ್ರಾಯ್ಡ್, ಕ್ಯಾನ್ಸರ್ಗಳು, ಕೆಲವೊಂದು ಇನ್ನೂ ಸ್ಟಾರ್ಟಿಂಗಲ್ಲಿ, ಈಗ ಎದೆಯಲ್ಲಿ ಬೆನೈನ್ ಕ್ಯಾನ್ಸರ್, ಸಣ್ಣ ಸಣ್ಣ ಗಡ್ಡೆ ಆಗಿದೆ, ದೊಡ್ಡದು ಇವನ್ ಅರ್ಧ ಇಂಚೆಲ್ಲ ಆಗಿದೆ, ಆದರೆ ಅದು ಬೆನೈನ್ ಇದೆ ಅಂತಂದರೆ ಅದು ಕಮ್ಮಿ ಆಗ್ತದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇದೆ, ಅದರ ಜೊತೆ ನೀವು ಹರಳೆಣ್ಣೆ ತಗೊಂಡು ಶರೀರ ಶುದ್ಧಿ ಮಾಡಿಕೊಂಡ್ರೆ ಆ ಟ್ರೀಟ್ಮೆಂಟ್ದ ಎಫೆಕ್ಟ್ ಇನ್ನೂ ಚೆನ್ನಾಗಿ ಬರ್ತದೆ, ಸೈಡ್ ಎಫೆಕ್ಟ್ ಕಡಿಮೆ ಆಗ್ತದೆ, ಮತ್ತು ರೋಗ ವಾಪಸ್ ಬರೋ ಚಾನ್ಸ್ ಕಮ್ಮಿ ಆಗ್ತದೆ. ನೋಡಿ, ಇದು ಜೀವನ ಪರ್ಯಂತ ಬಳಸುವಂಥದ್ದು. ವಾರ ಹುಣ್ಣಿಮೆ ಸ್ನಾನ ದಿವಸ, ಅಥವಾ ಹೊಟ್ಟೆ ಸರಿ ಇಲ್ಲ ಅಂದರೆ ಕುಡಿಯೋದು, ಇದು ಯಾವಾಗಲೂ ಮನೆಯಲ್ಲಿ ಇಡುವಂಥ ವಸ್ತು. ಇದು ಔಷಧಿ ಇಲ್ಲ. ನಮ್ಮಲ್ಲಿ ಯೂಸ್ ಮಾಡಿದ್ದಾರೆ ಜನ, ಭಾಳ ಲಾಭ ಪಡೆದಿದ್ದಾರೆ. ಕ್ಯಾನ್ಸರ್ನಲ್ಲಿ ಹಾಸಿಗೆಯಲ್ಲಿದ್ದವರೆಲ್ಲ ಎದ್ದು ನಡೀತಾ ಇದ್ದಾರೆ. ಕ್ಯಾಂಡಿಡಿಯಾಸಿಸ್ ಅಂದರೆ ಕೆಲವೊಬ್ಬರಿಗೆ ಈಸ್ಟ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ತಿರ್ಗಾ ಆಗ್ತಾ ಇರ್ತದೆ. ಎಷ್ಟು ಸರಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಹೋಗಲ್ಲ. ಮೂತ್ರಪಿಂಡದ ಕಾಯಿಲೆಗಳು, ಸ್ಟೋನ್ಸ್ ಆಗಿದೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಆಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ, ಮತ್ತು ಕಿಡ್ನಿ ಸ್ಟೋನ್ಸ್ ಆದಾಗ ನೋವಿರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದಿದು. ಸಿರೋಸಿಸ್, ಲಿವರ್ ಲಿವರ್ ವೀಕ್ ಆಗಿದೆ, ಕುಗ್ಗೋಗಿರ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲರಿಗೆಲ್ಲಿ 20-30 ಲಕ್ಷ ಖರ್ಚು ಮಾಡೋಕ್ಕಾಗ್ತದೆ, ಆಯಿತಾ? ಇದರಿಂದ ರಿಕವರ್ ಮಾಡ್ಕೋಬಹುದು, ಆಯಿತಾ? ತಲೆಯಲ್ಲಿ ಹೊಟ್ಟು, DVT, ಡೀಪ್ ವೇನ್ ಥ್ರೋಂಬೋಸಿಸ್, ಮಧುಮೇಹ, ಟೈಪ್ 1 ಟೈಪ್ 2 ಎರಡೂ ಡಯಾಬಿಟಿಸ್ ಕೂಡ. ಇದನ್ನು ಶುರು ಮಾಡಿ ಆಹಾರದಲ್ಲೇ ಬದಲಾವಣೆ ಮಾಡಿಕೊಂಡು ವಾಕಿಂಗ್ ಮಾಡ್ತಾ, ವ್ಯಾಯಾಮ ಮಾಡ್ತಾ, ಟೈಪ್ 1 ಟೈಪ್ 2 ಟೈಪ್ 3 ಎಲ್ಲ ಪ್ರೀ ಡಯಾಬಿಟಿಸ್, ಇದೆಲ್ಲದರಿಂದ ಆರಾಮಾಗಿ ಗುಣವಾಗಬಹುದು. 3ರಿಂದ 6 ತಿಂಗಳಲ್ಲಿ ಸಾವಿರಾರು ಜನ ಗುಣವಾಗಿದ್ದಾರೆ, ಆಯಿತಾ? ಗುಣ ಅಂತಂದರೆ ಟೋಟಲಿ 0, ಅದರ ನಂತರ ಔಷಧಿನೇ ಬೇಕಾಗಿಲ್ಲ ಅವರಿಗೆ. ಮೊದಲು ಔಷಧಿ ತಗೊಳ್ತಾ ಇರಬೇಕಾಗ್ತದೆ, ಅದರ ಡಿಪೆಂಡೆನ್ಸ್ ಇರ್ತದೆ. ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆದಂಗೆ ಚೆಕ್ ಮಾಡಿಸಿ ಬಿಡಿಸ್ಬೇಕು. ಮೆದುಳು, ಮೂಳೆ ಸಂಬಂಧಿ ಸಮಸ್ಯೆಗಳು, ಡಿಸ್ಕ್ ಪ್ರಾಬ್ಲಮ್ಗಳು, ಸ್ಪಾಂಡಿಲೈಟಿಸ್, ಸಿಯಾಟಿಕಾ, ಬೆನ್ನು ಮೂಳೆ ಸಮಸ್ಯೆ, ಡಿಸ್ಕ್ ಬಲ್ಜ್ ಆಗಿದೆ, ಪ್ರೊಲ್ಯಾಪ್ಸ್ ಆಗಿದೆ, ಸೌದೋಗಿದೆ, ನರದ ಮೇಲೆ ನರ ಬಂದಿದೆ, ಇಂಥದ್ದೆಲ್ಲ ನಡೀತಾ ಇದೆ ಈಗ. ಪ್ರತಿಯೊಂದಕ್ಕೂ ಆಪರೇಷನ್, ಹಾಳುಮೂಳು, ಏನೂ ಬೇಕಾಗಿಲ್ಲ. ಊಟದಲ್ಲಿ ಬದಲಾವಣೆ ಮಾಡ್ಕೋಬೇಕು, ಜಂಕ್ ಫುಡ್ ಬಿಡಬೇಕು, ಹರಳೆಣ್ಣೆ ಹಚ್ಕೋಬೇಕು, ಸ್ವಲ್ಪ ವ್ಯಾಯಾಮ ಮಾಡಬೇಕು, ಮುಗಿದೋಯ್ತು. ಸಾವಿರಾರು ಜನ ಕಡಿಮೆ ಮಾಡ್ಕೊಂಡಿದ್ದಾರೆ ಈ ಥರ. ಯೂಟ್ಯೂಬಲ್ಲಿ ನೋಡಿ, ವ್ಯಾಯಾಮಗಳು ಸಿಗ್ತದೆ. ಇಸುಬು, ಗರ್ಭಾಶಯದ ಎಂಡೋಮೆಟ್ರಿಯೋಸಿಸ್ ಅಂದರೆ ಬಿಳಿ ಸೆರಗು, ವರ್ಷಾನುಗಟ್ಲೆಯಿಂದ ನಡೀತಾ ಇದೆ, ಭಾಳ ಬೇಗ ಕಮ್ಮಿ ಆಗ್ತದೆ. ದೌರ್ಬಲ್ಯ, ವೀಕ್ನೆಸ್, ಫ್ಯಾಟಿ ಲಿವರ್,
ಫ್ಯಾಟಿ ಲಿವರ್ಗೆ ಬಹಳ ಒಳ್ಳೆಯದಿದು. ಇದು ಹೊಟ್ಟೆಗೆಲ್ಲ ಹಚ್ಚಿದಾಗ ಲಿವರ್ ಪ್ಯಾಕ್ ಅಂತ, ಕ್ಯಾಸ್ಟರ್ ಆಯಿಲ್ ಲಿವರ್ ಪ್ಯಾಕ್ ಅಂತ ಒಂದು ಪದ್ಧತಿ ಇದೆ. ಆ ಥರ ಮಾಡಿದಾಗ ನೇರವಾಗಿ ಲಿವರ್ಗೆ ಹೋಗ್ತದೆ. ಲಿವರಲ್ಲಿ ಶೇಖರಣೆ ಆಗಿದ್ದು ಫ್ಯಾಟ್, ಕೆಟ್ಟ ಫ್ಯಾಟ್, ಅದು ಹೋಗಬೇಕು ಅಂತಂದರೆ ಲಿವರ್ ಚೆನ್ನಾಗಿ ಕೆಲಸ ಮಾಡಬೇಕು. ಲಿವರ್ ರಿಪೇರಿ ಆದಮೇಲೆ, ಲಿವರ್ ಕ್ಲೀನ್ ಆದಮೇಲೆ ಅದು ತಾನಾಗೆ ಆ ಕೆಟ್ಟ ಫ್ಯಾಟನ್ನು ತೆಗೆದಾಗ್ತದೆ. ಸೊ ರೆಸಿನಿಲೋಯಿಕ್ ಆ್ಯಸಿಡ್, ನಮ್ಮ ಕ್ಯಾಸ್ಟರ್ ಆಯಿಲಲ್ಲಿ, ಹರಳೆಣ್ಣೆಯಲ್ಲಿ ಇರೋದು ರೆಸಿನಿಲೋಯಿಕ್ ಆ್ಯಸಿಡ್, ಅದು ಆ ಕೆಲಸ ಮಾಡ್ತದೆ. ಸ್ನಾಯು ನೋವು, ಹಳೆಯ ಹುಣ್ಣುಗಳಿದ್ದಾವೆ, ಆಪರೇಷನ್ ಆಗಿರೋ ಹುಣ್ಣು, ಬಿದ್ದಿರೋ ಹುಣ್ಣು, ಏಟಾಗಿರೋ ಹುಣ್ಣು, ಮಾಯದೆ ಇರೋ ಹುಣ್ಣು, ಗಾಯ ಆಗಿರೋ ಹುಣ್ಣು, ಪ್ರತಿಯೊಂದು ಹುಣ್ಣುಗಳು, ಹಳೆಯ ಹುಣ್ಣು ಎಷ್ಟೇ ಹಳೆಯದಿರಲಿ ಕಡಿಮೆ ಆಗ್ತದೆ. ಪಿತ್ತಕೋಶದ ಕಲ್ಲುಗಳು, ಅದರ ನೋವು ತಕ್ಷಣ ಕಮ್ಮಿ ಆಗ್ತದೆ, ಕಲ್ಲುಗಳು ನಿಧಾನಕ್ಕೆ ಕರಗ್ತಾ ಹೋಗ್ತದೆ. ಆಯಿತಾ. GERD, ಗೌಟ್, ಒಸಡಿನ ರೋಗಗಳು, ಕೂದಲು ಉದುರುವುದು, ತಲೆನೋವು, ಮೈಗ್ರೇನ್, ಹಿಮ್ಮಡಿ ನೋವು, ಹೆಮರಾಯ್ಡ್ಸ್, ಮೂಲವ್ಯಾಧಿ, ಕೊಲೆಸ್ಟ್ರಾಲ್ ಹೆಚ್ಚಳ, IBS, ಹಳೆಯ ಅಥವಾ ಪುನರಾವರ್ತಿತ ಸೋಂಕುಗಳು, ತಿರ್ಗಾ ಮುರುಗ ಕೆಮ್ಮು ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಟೈಫಾಯ್ಡ್ ಬರ್ತಾ ಇದೆ, ಮಲೇರಿಯಾ ಬರ್ತಾ ಇದೆ, ಡೆಂಗ್ಯೂ ಬರ್ತಾ ಇದೆ, ಇದೆಲ್ಲ ರೋಗ ನಿರೋಧಕ ಶಕ್ತಿ ಕುಗ್ಗಿದ ಲಕ್ಷಣ. ಆಯಿತಾ. ಎಲ್ಲರಿಗೆ ಆಗೋದಿಲ್ಲ ಇದು. ಯಾರಿಗೆ ರೋಗ ನಿರೋಧಕ ಇಮ್ಯುನಿಟಿ ಕಡಿಮೆ ಇದೆಯೋ ಅವರಿಗಷ್ಟೇ ಆಗ್ತದೆ. ಅಂದರೆ ಶರೀರದಲ್ಲಿ ಕೊಳಚೆ ಹೆಚ್ಚಿಗಾಗಿದೆ, ವೇಸ್ಟ್ ಹೆಚ್ಚಿಗಾಗಿದೆ, ಟಾಕ್ಸಿನ್ಸ್ ಹೆಚ್ಚಿಗಾಗಿದೆ ಅಂತಂದರೆ ಹರಳೆಣ್ಣೆ ಬಳಸಿ ಅದನ್ನು ಕ್ಲೀನ್ ಮಾಡ್ಕೋಬೋದು. ಸಂಧಿ ನೋವು, ಕಿಲಾಯ್ಡ್ ಅಂದರೆ ಇಲ್ಲಿ ಕೆಲವೊಂದು ಮೂಳೆದ ಮಧ್ಯೆಯಿಂದ ಮಾಂಸ ಬೆಳೀತದೆ. ಕಿಡ್ನಿ ಕಲ್ಲುಗಳು, ಕಿಡ್ನಿ ಕಲ್ಲಿನಲ್ಲಿ ಆಗೋ ವೇದನೆ ಇದರಿಂದ ಬಹಳ ಬೇಗ ಕಮ್ಮಿ ಆಗ್ತದೆ. ಸೊಂಟಕ್ಕೆ ಹಚ್ಕೊಂಡ್ರೆ, ದಿನಾಲು 3-4 ಸರಿ ಸೊಂಟಕ್ಕೆ ಹಚ್ಕೊಂಡ್ರೆ ನೋವು ಕಮ್ಮಿ ಆಗ್ತದೆ. ಮತ್ತು ಊಟದಲ್ಲಿ ಬದಲಾವಣೆ ಮಾಡಿ ಅಥವಾ ಕೆಲವೊಂದು ಗಿಡಮೂಲಿಕೆಗಳನ್ನು ತಗೊಂಡು ಕಿಡ್ನಿ ಕಲ್ಲುಗಳು ಆರಾಮಾಗಿ ಕರಗಿಸ್ಕೊಬೋದು. ರೋಗ ನಿರೋಧಕ ಶಕ್ತಿಯ ಕೊರತೆ, ಸ್ಮರಣೆ ದುರ್ಬಲತೆ, ವಯಸ್ಸಾದಂಗೆ ಆಗ್ತಾ ಇರೋ ಸಮಸ್ಯೆಗಳು, ಕಣ್ಣು ವೀಕ್ ಆಗ್ತಾ ಇದೆ, ಕಿವಿ ವೀಕ್ ಆಗ್ತಾ ಇದೆ, ಚರ್ಮ ವೀಕ್ ಆಗ್ತಾ ಇದೆ, ವಾಸನೆ ಬರ್ತಾ ಇಲ್ಲ, ಟೇಸ್ಟ್ ವೀಕ್ ಆಗ್ತಾ ಇದೆ, ಕೀಲು ನೋವಾಗ್ತಾ ಇದೆ, ಸ್ಮರಣೆ ಕಮ್ಮಿ ಆಗ್ತಾ ಇದೆ, ನೆನಪಿರ್ತಾ ಇಲ್ಲ, ಇದೆಲ್ಲದಕ್ಕೆ ಸಹಾಯಕಾರಿ ಇದು. ಶರೀರ ಕ್ಲೀನ್ ಆದಂಗೆ ಅದೆಲ್ಲ ಮತ್ತೆ ರಿವೈವ್ ಆಗ್ತದೆ, ವಾಪಸ್ ಬರ್ತದೆ. ಬಾಯಿಯ ಹುಣ್ಣು, ಬಾಯಿಯ ದುರ್ವಾಸನೆ, ಗ್ಯಾಸ್ಟ್ರಿಕ್, ನಮ್ಮ H. ಪೈಲೋರಿ ಇನ್ಫೆಕ್ಷನ್ ಇರ್ಬೋದು, ಅಲ್ಸರ್ ಇರ್ಬೋದು, ಹೊಟ್ಟೆಯಲ್ಲಿ IBS ಇರ್ಬೋದು, ಕೊಲೈಟಿಸ್ ಇರ್ಬೋದು, ಅಪೆಂಡಿಸೈಟಿಸ್ ಇರ್ಬೋದು. ಅಪೆಂಡಿಸೈಟಿಸ್ ಕೂಡ ಇದರಿಂದ ಕಮ್ಮಿ ಆಗ್ತದೆ. ಫುಲ್ ಸಿವಿಯರ್ ಇದ್ದರೆ ಕಮ್ಮಿ ಆಗಲ್ಲ, ಆದರೆ ಒಂದು ಸ್ವಲ್ಪ ಕಮ್ಮಿ ಸಿವಿಯರ್ ಇದ್ದರೆ ಕಡಿಮೆ ಆಗ್ತದೆ. ಬೊಜ್ಜು, ಹಳೆಯ ಪ್ಯಾರಲೈಸಿಸ್ ಆಗಿ ಬಿದ್ದಿದ್ದಾರೆ ಹಾಸಿಗೆಯಲ್ಲಿ, 5 ವರ್ಷ ಆಗಿದೆ ಇನ್ನೂ ಎದ್ದಿಲ್ಲ, ಆಯಿತಾ, 5 ತಿಂಗಳಾಗಿದೆ ಎದ್ದಿಲ್ಲ, ಇಂಥವ್ರಿಗೆಲ್ಲ ಇದು ಉಪಯೋಗ. PCOD, ಗರ್ಭಕೋಶದ ಸಮಸ್ಯೆ ಕಾಮನ್ ಆಗಿದೆ ಈಗ ಟೀನೇಜ್ ಹುಡುಗಿಯರಲ್ಲಿ, 15-20 ವರ್ಷದ ಹುಡುಗಿಯರಲ್ಲಿ PCOD ಶುರುವಾಗಿದೆ. ಆಯಿತಾ. ಸೊ ಅದು ಕೂಡ ಸರಿಯಾಗ್ತದೆ. ಪೈಲ್ಸ್, ಪಾದದ ತಳನೋವು, ಪ್ಲಾಂಟಾರ್ ಫೇಶಿಯಾಟಿಸ್, ಹಿಮ್ಮಡಿಯಲ್ಲಿ ನೋವಾಗೋದು, ಸೋರಿಯಾಸಿಸ್, ರುಮೆಟಾಯ್ಡ್ ಅರ್ಥ್ರೈಟಿಸ್, ಸಿಯಾಟಿಕಾ, ಚರ್ಮದ ಕಾಯಿಲೆಗಳು, ನಿದ್ರೆ ಕೊರತೆ, ನಿದ್ರೆ ಬರ್ತಾ ಇಲ್ಲ, ಟೆನ್ಷನ್ ಎಲ್ಲರಿಗೂ. ಆಯಿತಾ. ಕೆಲಸ, EMI, ಸಾಲ, ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸು, ಮೇಕಪ್ಪು, ಫಂಕ್ಷನ್ ಮಾಡಬೇಕು, ಮನೆ ಕಟ್ಟಬೇಕು, ಜಾಗ ತಗೋಬೇಕು, ಆಯಿತಾ, ಹಾಳು ಮೂಳು ಇದೆಲ್ಲ ಆಗಿ ನಿದ್ದೆನೇ ಇಲ್ಲ ಯಾರಿಗೂ. ಸೊ ವಾರಕ್ಕೊಂದು ಸರಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರಿ, ಮಲ್ಕೊಳ್ರಿ, ತಲೆ ಹಗುರ ಇರ್ತದೆ. ಆಯಿತಾ. ತಲೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ, ಹಾಳು ಮೂಳು ಚಿಂತೆ ಇರಲ್ಲ. ಗೊರಕೆ, ರಾತ್ರಿ ನಿದ್ರೆಯಲ್ಲಿ ಗೊರಕೆ ಬರೋದು, ಸ್ಪಾಂಡಿಲೋಸಿಸ್ಸು, ಹೊಟ್ಟೆಯ ಹುಣ್ಣು, ಅಲ್ಸರ್, ಸ್ಟ್ರೋಕ್ ನಂತರದ ಚಿಕಿತ್ಸೆ, ಸ್ಟ್ರೋಕ್ ಆಗಿದೆ, ರಿಕವರಿ ಆಗಿದೆ, ಆದರೆ ಕಂಪ್ಲೀಟ್ ರಿಕವರಿ ಆಗ್ತಾ ಇಲ್ಲ, ಏನೋ ಕೈಯಲ್ಲಿ ಶಕ್ತಿ ವಾಪಸ್ ಬಂದಿಲ್ಲ, ಅರ್ಧ ಶರೀರ ಹಾಗೆ ಇದೆ. ಆಯಿತಾ. ಅದೆಲ್ಲ ಇದರಿಂದ ಸರಿಯಾಗ್ತದೆ. ಥೈರಾಯ್ಡ್ ಕಾಯಿಲೆಗಳು, ಥೈರಾಯ್ಡ್, BP, ಶುಗರ್, ಇದಕ್ಕೆ ಜೀವನ ಪರ್ಯಂತ ಗುಳಿಗೆ ತಗೊಳ್ತಾ ಇದ್ದೀರಿ, ಇದು ಬಹಳ ಬಹಳ ದೊಡ್ಡ ತಪ್ಪು. ಜೀವನ ಶೈಲಿ ಸುಧಾರಣೆ ಮಾಡಿಕೊಳ್ಳಿ, ಹರಳೆಣ್ಣೆ ಬಳಸಿ, ಶರೀರ ಸ್ವಚ್ಛ ಮಾಡಿಕೊಳ್ಳಿ. ನಿಮ್ಮ ಥೈರಾಯ್ಡ್ ಗ್ರಂಥಿ ಇಂಪ್ರೂವ್ ಆಗ್ತದೆ, ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ಇಂಪ್ರೂವ್ ಆಗ್ತದೆ, ನಿಮ್ಮ ಹೃದಯ ಇಂಪ್ರೂವ್ ಆಗ್ತದೆ, ಕೊಲೆಸ್ಟ್ರಾಲ್ ಎಲ್ಲ ಹೋಗ್ತದೆ. ಆಯಿತಾ. ಆಮೇಲೆ ನಿಧಾನಕ್ಕೆ ನೀವು ಗುಳಿಗೆ ಕಡಿಮೆ ಮಾಡ್ತಾ 3-6 ತಿಂಗಳು ಇಲ್ಲ 1 ವರ್ಷದಲ್ಲೂ ಬಿಡ್ಬೋದು. ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಇರೋರು, ಟೈಪ್ 1 ಡಯಾಬಿಟಿಸ್ ಆದವರು ಕೂಡ ಸಂಪೂರ್ಣವಾಗಿ ಗುಣ ಮಾಡಿಕೊಂಡಿದ್ದಾರೆ. ಆಯಿತಾ. ಬಹಳ ಸರಳ ಇದು. ಅಲ್ಸರೇಟಿವ್ ಕೊಲೈಟಿಸ್, ಬಿಳಿ ಮಚ್ಚೆ, ಇನ್ನೊಂದು ಬಿಳಿ ಮಚ್ಚೆ, ಬಿಳುಪು, ಬಿಳಿ ಮಚ್ಚೆ, ವಿಟಿಲಿಗೋ,
ಇದಕ್ಕೆ ಇದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಈ ಥರ ವದಂತಿ ಎಲ್ಲ ಕಡೆ. ಮತ್ತು ನಿಮ್ಮ ಶರೀರದಲ್ಲಿ ಇದು ಒಂದು ರೋಗ ಇರಲಿ ಅಥವಾ ಇದೆಲ್ಲ ಜೊತೆಗೆ ಇರಲಿ, 100, 200, 300, 50 ಯಾವುದು ಎಷ್ಟೇ ಹಳೆಯದಿರಲಿ ಎಲ್ಲ ಜೊತೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇದು ಒಂದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಸಂಪೂರ್ಣ ಆರೋಗ್ಯ ವಾಪಸ್ ತರ್ಬೋದು. ಸರಿ, ಈಗ ಇದನ್ನು ತಯಾರು ಮಾಡೋ ವಿಧಾನ ಹೇಳ್ಕೊಡ್ತೇನೆ. ತಯಾರು ಮಾಡೋದು ಮತ್ತು ಬಳಸೋದು. ತಯಾರು ಮಾಡೋದು ಭಾಳ ಸುಲಭ ನೋಡಿ. ಈ ಥರ ಎಲ್ಲಾದ್ರೂ ಗಿಡ ಕಂಡ್ರೆ ಈ ಥರ ಬೀಜಗಳು, ಇದು ಹರಳು ಗಿಡದ ಕಾಯಿ, ಇದು ಅದರ ಎಲೆಗಳು ಈ ಥರ ಇರ್ತದೆ. ಕೆಲವೊಂದು ಕಡೆ ಕೆಂಪು ದಂಟು, ಕೆಲವೊಂದು ಕಡೆ ಹಸಿರು ದಂಟು, ಸರಿನಾ? ಮತ್ತು ಅದರ ಕಾಯಿಗಳು, ಒಣಗಿದ ಕಾಯಿಗಳು, ಆಯಿತಾ? ಆಮೇಲೆ ಅದರಿಂದ ತೆಗೆದಂಥ ಬೀಜಗಳು. ಓಕೆ, ಸೊ ಅದನ್ನು ತಂದು ಮನೆಯಲ್ಲಿ ಕುಟ್ಟಬೇಕು, ಇಲ್ಲ ಮಿಕ್ಸಿ ಮಾಡ್ಕೊಳ್ಳಿ. ಕುಟ್ಟೋದು ಬಹಳ ಒಳ್ಳೆಯದು. ಕುಟ್ಟಿ ರಾಗಿ ಮುದ್ದೆ ಥರ ಸಣ್ಣಗೆ ಒಳ್ಳೆ ಹಿಟ್ಟಾಗೋಷ್ಟು ಕುಟ್ಟಬೇಕು, ಆಯಿತಾ? ಈ ತಿಪ್ಪೆ, ಹೊಲ, ಗದ್ದೆ ಅಲ್ಲಿ ಇಲ್ಲಿ ಸುಮ್ಮನೆ ಬೆಳೆದಿರ್ತದೆ ಗಿಡಗಳು, ಅದನ್ನು ತಂದು ನೀವು ಮಾಡ್ಬೋದು. ಇಲ್ಲ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಹೋದರೆ, APMC ಅಲ್ಲಿ ಹೋದರೆ ಭಾಳಷ್ಟು ಕಡೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ APMC ಇರ್ತಾವಲ್ಲ, ಅಗ್ರಿಕಲ್ಚರ್ ಮಾರ್ಕೆಟ್, ಅಲ್ಲಿ ಸಿಗ್ತದೆ. ಕುಟ್ಟಿ ಅದನ್ನು ರಾಗಿ ಮುದ್ದೆ ಥರ ಮಾಡಿ, ಇಲ್ಲ ಮಿಕ್ಸಿ ಮಾಡಿ, ಅದು ಬಿಸಿ ಕುದಿಯ ನೀರಾಗಿ ಹಾಕಬೇಕು. ಅದರ ವಿಡಿಯೋ ನಾನು ಲಾಸ್ಟಿಗೆ ಹಾಕಿದ್ದೇನೆ. ಇದೇ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೇನೆ, ನೀವು ಅದನ್ನು ನೋಡಿ. ಆಮೇಲೆ ಯೂಟ್ಯೂಬ್ನಲ್ಲಿ ನೀವು ಹಾಕಿ ಹುಡುಕಿದರೆ ಬಹಳಷ್ಟು ವಿಡಿಯೋ ಸಿಗ್ತದೆ ನಿಮಗೆ. ಮನೆಯಲ್ಲಿ ಭಾಳ ಜನ ಮಾಡ್ತಾರೆ ಅದನ್ನು, ಇನ್ನೂ ಆದರೂ ಮಾಡ್ತಾರೆ. ಸೊ ಕುದಿಯೋ ನೀರಿಗೆ ಹಾಕಿ, ನೀರು ಕುದ್ದು ನೀರು ಕಮ್ಮಿ ಆಗ್ತಾ ಹೋದಂಗೆ ಎಣ್ಣೆ ಮೇಲೆ ಬರ್ತಾ ಹೋಗ್ತದೆ. ಆಮೇಲೆ ಆ ಎಣ್ಣೆಯನ್ನು ತೆಗೆದು ಮತ್ತೆ ಇನ್ನೊಂದು ಸಾರಿ ಅದಕ್ಕೆ ಕಮ್ಮಿ ಬಿಸಿಯಲ್ಲಿ ಶಾಖ ಕೊಟ್ಟು ನೊರೆ ಬರುವಂಗೆ ಮಾಡಿ, ಆ ನೊರೆ ಎಲ್ಲ ಹೋದ್ಮೇಲೆ ತೆಗೆದು ಹಾಕಿ ಇಡಬೇಕು. ನೋಡಿ, ಈ ಥರ ಎಣ್ಣೆ ಬರ್ತದೆ. ಓಕೆ, ಈ ಎಣ್ಣೆ ಎಷ್ಟು ವರ್ಷ ಆದರೂ ಕೆಡಲ್ಲ, ಹಾಗೇ ಇರ್ತದೆ. ಬಿಸಿ ಮಾಡಿ ತೆಗೆದಿರೋದಲ್ಲ, ಕೆಡೋದಿಲ್ಲ. ಸೊ ನಾನಿದು ಫಸ್ಟಿಗೆ ಇದನ್ನು ಬಳಸ್ತಾ ಇದ್ದೆ. ಇದು ಆಮೇಲೆ ಖುಷಿ ಆಗಲಿಲ್ಲ ನಾನು ನೋಡಿ ಇದರಲ್ಲಿ. ಮತ್ತು ಇದು ಮಷೀನಿಂದ ತೆಗೆದಿರೋದು, ಕೋಲ್ಡ್ ಪ್ರೆಸ್ಡ್ ಇದೆ, ಆದರೂ ಮಷೀನಿಂದ ತೆಗೆದಿರೋದು. ಸೊ ನಮ್ಮಲ್ಲಿ ಇರೋ ಎಣ್ಣೆಗಳು ಈಗ ನಾವು ತೆಗಿತಾ ಇರೋದು ಈ ಥರದ ಎಣ್ಣೆಗಳು. ಈ 3 ಬ್ಲ್ಯಾಕ್ ಕಲರ್ ವೈಡ್ ಬಾಟಲ್ ಮತ್ತು ಒಂದು ಕ್ಯಾನ್, ಸರಿನಾ? ಸೊ ಇದು ಬಳಸೋ ವಿಧಾನ, ಇಲ್ಲ ನಿಮಗೆ ರೆಡಿ ಮಾಡೋಕ್ಕಾಗದೇ ಇಲ್ಲ ಅಂತಂದರೆ ನೀವು ನಮ್ಮ ಕಡೆ ಖರೀದಿ ಮಾಡ್ಬೋದು. ನೀವು ಇಲ್ಲಿ ಬಂದು ತೊಗೊಂಡ್ರೆ 1 ಲೀಟರ್ಗೆ 3000 ರೂಪಾಯಿ. ಇದು ತೊಗೊಂಡು ಮನೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತಾಯಿರಿ. ರೋಗ ಇದ್ದವರು ಅದನ್ನು ಹೆಚ್ಚಿಗೆ ಬಳಸಿ ಗುಣ ಮಾಡ್ಕೊಳ್ಳಿ. ಇದು ಎಂಥದ್ದು ವೇಸ್ಟ್ ಆಗುವಂಥ ಐಟಮ್ ಇಲ್ಲ. ನೀವು ನಮ್ಮಲ್ಲಿ ಬಂದು ತೊಗೊಂಡ್ರೆ 1 ಲೀಟ್ರಿಗೆ 3000 ರೂಪಾಯಿ, ಅರ್ಧ ಲೀಟ್ರಿಗೆ 1500 ರೂಪಾಯಿ. ನೀವು ಬೇರೆ ಕಡೆಯಿಂದ ಆರ್ಡ್ರ್ ಮಾಡಿದರೆ 500 ರೂಪಾಯಿ ಅದಕ್ಕೆ ಸೇರಿಸಬೇಕಾಗ್ತದೆ. ನಮ್ಮ ದೇಶದ ಯಾವುದೇ ಭಾಗದಿಂದ ಆರ್ಡ್ರ್ ಮಾಡಿದರೂ ನಾವು ಕಳಿಸ್ಕೊಡ್ತೀವಿ. 1 ಲೀಟ್ರ್ ಆರ್ಡ್ರ್ ಮಾಡಿದರೆ 3500, ಅರ್ಧ ಲೀಟ್ರ್ ಆರ್ಡ್ರ್ ಮಾಡಿದರೆ 2000. ಓಕೆ, ಸೊ ಈಗ ಇದನ್ನು ಬಳಸೋ ವಿಧಾನ ಬಹಳ ಸುಲಭ. ಅದೇ ನಾನು ಹೇಳ್ದಂಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಎಣ್ಣೆ ಸ್ನಾನ. ಈಗ ನಿಮಗೆ ರೋಗಗಳಿದೆ ಅಂತ ಇಟ್ಕೊಳ್ಳಿ, ನರಗಳ ಸಮಸ್ಯೆ, ಮೂಳೆ ಮಾಂಸಗಳ ಸಮಸ್ಯೆ, BP, ಶುಗರ್, ಏನೇ ರೋಗ ಇರಲಿ, ನೀವು ಹೆಚ್ಚು ಎಣ್ಣೆ ಸ್ನಾನ ಮಾಡ್ಬೋದು. ಇವತ್ತು ಶುರು ಮಾಡಿದ್ರೆ ಇವತ್ತು ಎಣ್ಣೆ ಸ್ನಾನ, ನಾಳೆ ಎಣ್ಣೆ ಸ್ನಾನ, ಮಧ್ಯಾಹ್ನ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡಿ. ನಿಮಗೆ ಎಷ್ಟು ಆಗ್ತದೋ ಅಷ್ಟು ಮಾಡಿ, ದಿನಾಲೂ ಮಾಡಿ. ದಿನಾಲೂ ತಲೆಗೆ ಹಚ್ಚುವ ಅವಶ್ಯಕತೆ ಇಲ್ಲ, ಇಡೀ ಶರೀರಕ್ಕೆ ಹಚ್ಚಿ. ಇದರಿಂದ ತುಂಬ ಫಾಸ್ಟ್ ನಿಮಗೆ ರಿಕವರಿ ಆಗ್ತದೆ. ನಿಮಗೆ ಯಾವತ್ತೂ ಎಣ್ಣೆ ಸ್ನಾನ ಮಾಡೋಕ್ಕಾಗೋದಿಲ್ಲೋ ಅವತ್ತು ಹೊಟ್ಟೆಗೆ ಹಚ್ಕೊಳ್ಳಿ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು 5 ಮಿಲಿ ತೊಗೊಂಡು ಹೊಟ್ಟೆಗೆ ಸವರ್ಕೊಂಡು ಒಳಗೆ ಕಳಿಸ್ಕೊಡ್ಬೇಕು. ಅದಕ್ಕೆ 3ನೇ ಪದ್ಧತಿ, ನಿಮಗಿದು ಕುಡಿಯೋಕ್ಕಾಗ್ತದೆ, ಟಾಲರೇಟ್ ಮಾಡ್ತೀರಿ, ಒಪ್ತೀರಿ, ಟ್ರೈ ಮಾಡ್ತೀರಿ, ಆ ಶಕ್ತಿ ಇದೆ ಅಂತಂದರೆ ಆ್ಯಸಿಡಿಟಿ, ಮೂಲವ್ಯಾಧಿ, ಹಾಳು ಮೂಳು ಇದೆಲ್ಲ ಬೇಗ ಕ್ಲೀನ್ ಆಗಲಿ ಅಂತಂದರೆ ಒಂದು 10 ದಿವಸ ಜಸ್ಟ್ ದಿನಾಲು ರಾತ್ರಿ 10 ದಿವಸ ಇಷ್ಟು 1 ಚಮಚ 5 ಮಿಲಿ ಎಣ್ಣೆ ತಗೊಂಡು ಕುಡಿದು ಊಟ ಮಾಡೋದು. ಸೊ ಬೆಳಗ್ಗೆ ಮೋಷನ್ ಕ್ಲಿಯರ್ ಆಗ್ತದೆ, ಭೇದಿ ಆಗೋದಿಲ್ಲ, ಮೋಷನ್ ಕ್ಲಿಯರ್ ಆಗ್ತದೆ. 10 ದಿವಸ ಮಾಡಿ ಇದನ್ನು ಬಿಡ್ಬೋದು. ಬಟ್ ಈ ಹೊಟ್ಟೆಗೆ ಹಚ್ಚೋದಿದೆಯಲ್ಲ, ಇದು ನಿಮ್ಮ ರೋಗ ಸಂಪೂರ್ಣವಾಗಿ ಹೋಗೋ ತನಕ ಮಾಡಬೇಕು. ದಿನಕ್ಕೆ 1 ಸರಿಯೋ ಅಥವಾ 2 ಸರಿಯೋ ಖಾಲಿ ಹೊಟ್ಟೆಯಲ್ಲಿ.
ಮೂರನೆಯದು, ನಿಮಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ದಿನಾಲು ರಾತ್ರಿ ಈ ಭಾಗದಲ್ಲಿ ಹಚ್ಚಿಕೊಂಡು ಮಾಲಿಷ್ ಮಾಡ್ಕೊಳ್ಳೋದು. ಕೀಲು ನೋವುಗಳಿದ್ದರೆ ಕೀಲು ನೋವುಗಳಿಗೆ ಅಲ್ಲಿ ಹಚ್ಕೊಂಡು ಮಾಲಿಷ್ ಮಾಡೋದು. ಸೊಂಟ ಸಿಯಾಟಿಕಾ ಡಿಸ್ಕ್ ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಸೊಂಟಕ್ಕೆಲ್ಲ ಹಚ್ಕೊಳ್ಳೋದು. ಒಟ್ಟು ಕೂದಲಿನ ಸಮಸ್ಯೆ ಇದ್ದರೆ ತಲೆಗೆ ಹಚ್ಕೊಳ್ಳೋದು. ಚರ್ಮದ ಸಮಸ್ಯೆ ಇದ್ದರೆ ಚರ್ಮ ಎಲ್ಲೆಲ್ಲಿದೆಯೋ ಅಲ್ಲಿ ಹಚ್ಕೊಳ್ಳೋದು ಸಮಸ್ಯೆ ಇದ್ದಲ್ಲಿ. ಬ್ರೆಸ್ಟ್ ಲಂಪ್ಸ್ ಸಿಸ್ಟ್ಸ್ ಏನಾದರೂ ಇದೆ ಎದೆಯಲ್ಲಿ ಅಂತಂದರೆ ಎದೆಗೆ ಹಚ್ಕೊಂಡು ಮಲ್ಕೊಳ್ಳೋದು. ಸೊ ಈ ಥರ ನಿಮ್ಮ ಸಮಸ್ಯೆ, ಪಾದದಲ್ಲಿ ಸಮಸ್ಯೆ ಇದೆ ಅಂದರೆ ಅಲ್ಲಿ ಹಚ್ಕೊಳ್ಳೋದು. ನಿಮ್ಮ ಸಮಸ್ಯೆ ಏನಿದೆಯೋ ಅದರ ಮೇಲೆ ಅದು ಇದು ಆಗ್ತದೆ, ಆಯಿತಾ? ಸೊ ಕಮೆಂಟಲ್ಲಿ ಫಸ್ಟ್ ಕಮೆಂಟ್, ಪಿನ್ಡ್ ಕಮೆಂಟ್ ಹಾಕಿರ್ತೀನಿ, ನಮ್ಮ ನಂಬರ್ ಹಾಕಿರ್ತೀನಿ ಮತ್ತು ಪ್ರೈಸ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ನಿಮಗೆ ಬೇಕಂದರೆ ಆರ್ಡರ್ ಮಾಡಿ. ಏನಾದರೂ ಕೇಳೋದಿದ್ದರೆ ಮೆಸೇಜ್ ಹಾಕಿ, ಆಯಿತಾ? ಮಾತಾಡೋದಿದ್ದರೆ ನಾನು ಟೈಮ್ ಕೊಡ್ತೇನೆ, ಭೇಟಿ ಆಗೋದಿದ್ದರೆ ಅಪಾಯಿಂಟ್ಮೆಂಟ್ ಕೊಡ್ತೇನೆ. ನೇರವಾಗಿ ಫೋನ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ನನಗೆ ಟೈಮ್ ಇರೋದಿಲ್ಲ. ನನಗೆ ಫೋನಲ್ಲಿ ಮಾತಾಡೋದು ಕೂಡ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮೆಸೇಜ್ ಹಾಕಿ, ನಿಮಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನಮಸ್ಕಾರ. देव जी, घातले फ्रॉक.